Hello everybody, welcome to Sumukha eSolutions and our dear students. I hope so. ನಿಮ್ಮ KS ಪರೀಕ್ಷೆಗಳು ಬಹಳಷ್ಟು ಈಸಿ ಆಗಿದೆ ಅಂತ ನಾವು ಅನ್ಕೊಂಡಿದ್ದೇವೆ. ಕ್ವೆಶ್ಚನ್ ಪೇಪರ್ಸ್ ಗಳನ್ನು ನಾವು ಪರಿಶೀಲಿಸಿದಾಗ ತುಂಬಾನೇ ಸ್ಟ್ಯಾಂಡರ್ಡ್ ಆಗಿ ಅದನ್ನು ಸೆಟಪ್ ಮಾಡಿದ್ದಾರೆ. ಯಾಕಂದ್ರೆ ಯಾವ ರೀತಿಯಾಗಿ KS ಕ್ವೆಶ್ಚನ್ ಪೇಪರ್ಸ್ ಇರಬೇಕು ಅದೇ ರೀತಿಯಾಗಿ, ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಪರೀಕ್ಷೆಗಳು ಅಂತ ಹೇಳಿದ್ರೆ ಸುಲಭ ಸಾಧ್ಯ ಅಲ್ಲ, ಬಟ್ ಎಲಿಮಿನೇಷನ್ ಎಂಬುದು ಆ ಪರೀಕ್ಷೆಯ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಆ ರೀತಿಯಲ್ಲಿ ಇರುವಾಗ ಮತ್ತು ಸಹಸ್ರಾರು ಮಂದಿ ನಮ್ಮ ಸ್ಟೂಡೆಂಟ್ಸ್ಗಳು, ಲಕ್ಷಾನುಗಟ್ಟಲೆ ನಮ್ಮ ಸ್ಟೂಡೆಂಟ್ಸ್ಗಳು ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಾಗ ಪೇಪರು ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿ ಮೂಡಿ ಬರಬೇಕಾಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ಇಟ್ ವಾಸ್ ಅ ವೆರಿ ಗುಡ್ ಪೇಪರ್. ಹಾಗೆ ನಾನಿಲ್ಲಿ ಯಾಕೆ ಅದರ ಪ್ರಸ್ತುತತೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎರಡೂ ಪೇಪರ್ಸ್ಗಳಲ್ಲೂ ಕೂಡ ಕೆಲವೆಲ್ಲ ಅಂಶಗಳನ್ನು ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ತುಂಬಾನೇ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಬಹುಶಃ ರೆಗ್ಯುಲರ್ ಆಗಿ ಈ ಚಾನೆಲ್ ಅನ್ನು ವೀಕ್ಷಣೆ ಮಾಡುವವರು ಅಥವಾ ಫಾಲೋ ಮಾಡುವವರಿಗೆ, ಅಂದ್ರೆ ಸೀರಿಯಸ್ ಆಗಿ ಫಾಲೋ ಮಾಡುವಂತ ನಮ್ಮ ಕ್ಯಾಂಡಿಡೇಟ್ಸ್ ಗಳಿಗೆ ಐ ಆಮ್ ಡೆಫಿನೆಟ್ಲಿ ಶೂರ್ ದಟ್ ದೇ ಆರ್ ಗೋಯಿಂಗ್ ಟು ಕ್ರ್ಯಾಕ್ ದ ಎಕ್ಸಾಮಿನೇಷನ್. ನೀವು ನೋಡಬಹುದು, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇರಬಹುದು, ಪಂಪಾ ಅವಾರ್ಡ್ಸ್ ನ ಬಗ್ಗೆ ಇರಬಹುದು, ಹಾಗೆಯೇ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಹೇಳುವಂತಹ ಒಂದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುವಂತಹ ಒಂದು ಪಕ್ಷಿ ಬಗ್ಗೆ ಇರಬಹುದು, ಈಕೋ ಸೆನ್ಸಿಟಿವ್ ಝೋನ್ಸ್ ನ ಬಗ್ಗೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗೆ ರಿಲೇಟೆಡ್ ಆಗಿರುವಂತದ್ದು, ಮಹಾಜನಪದಾಸ್ ಗೆ ಸಂಬಂಧಿಸಿದ ಹಾಗೆ ಇದು ಅಂತೂ ನಾವು ತುಂಬಾನೇ ಡೀಟೇಲ್ಡ್ ಆಗಿ ನಾವು ಇದನ್ನು ಗೋತ್ರು ಮಾಡಿದ್ರೆ, ಅಂದ್ರೆ ಆ ನಮ್ಮ ವಿಡಿಯೋಸ್ ಗಳನ್ನು ಗೋತ್ರು ಮಾಡಿದ್ರೆ ಅದರ ಬಗ್ಗೆ ನಿಮ್ಗೆ ಡೆಫಿನೆಟ್ಲಿ ಕ್ಲಾರಿಟಿ ಮತ್ತೆ ಅಷ್ಟು ಸೂಕ್ಷ್ಮವಾಗಿ ಅದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಪಂಪಾ ಅವಾರ್ಡ್ಸ್ ನ ಬಗ್ಗೆ, ಲಯನ್ ಟೇಲ್ ಮೆಕಾವ್ ನ ಬಗ್ಗೆ, ಆದಿತ್ಯ L1 ಮಿಷನ್ ನ ಬಗ್ಗೆ, ಬಿಮ್ಸ್ಟೆಕ್ ನ ಬಗ್ಗೆ ಅಂತೂ ಇತ್ತೀಚೆಗಷ್ಟೇ ನಾವು ಚರ್ಚೆ ಮಾಡಿದ್ದೇವೆ. ಎಕ್ಸಾಮ್ ಗಿಂತ ಒಂದು ಫ್ಯೂ ಡೇಸ್ ಬ್ಯಾಕ್ ನ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಸೊ ಇದನ್ನೆಲ್ಲ ನೋಡುವಾಗ ನಾನಿಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದು ನಾನು ಹೇಳುವುದಲ್ಲ, ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಮೆಸೇಜಸ್ ಗಳಲ್ಲಿ, ಕಮ್ಯುನಿಟಿ ಪೋಸ್ಟ್ ಗಳಲ್ಲೂ ಕೂಡ ಹಾಕಿದ್ದಾರೆ, ನಾವು ಎಕ್ಸಾಮ್ಸ್ ತಗೊಳ್ಳಿಲ್ಲ ಮೇಡಮ್, ಆದ್ರೆ ವಿಡಿಯೋಸ್ ಗಳ ಮೂಲಕ ಹಲವಾರು ವಿಷಯಗಳನ್ನು ನಾವು ಕ್ವೆಶ್ಚನ್ಸ್ ಗಳನ್ನು ನೋಡುವಾಗ ಹಲವಾರು ವಿಷಯಗಳನ್ನು ಆಲ್ರೆಡಿ ನಿಮ್ಮ ವಿಡಿಯೋಸ್ ಅಲ್ಲಿ ನೀವು ತುಂಬಾನೇ ಡೀಟೇಲ್ಡ್ ಆಗಿ ಅದನ್ನ ಎಲಾಬರೇಟ್ ಮಾಡಿ ಹೇಳಿದ್ದೀರಾ. ಸೊ ನಂದು ಒಂದು ಮನವಿ, ಯಾರಿಗೆಲ್ಲ ಈ ಒಂದು ವಿಡಿಯೋಸ್ ಗಳ ಮೂಲಕ ಪ್ರಯೋಜನ ಆಗಿದೆ, ಡೆಫಿನೆಟ್ ಆಗಿ ನಿಮಗೆಲ್ಲ ಕಾಂಗ್ರ್ಯಾಚುಲೇಷನ್ಸ್. ಮೇನ್ಸ್ ನ ತಯಾರಿಯನ್ನು ದಯವಿಟ್ಟು ಮಾಡ್ಕೊಳ್ಳಿ ಬಹಳಷ್ಟು ಬೇಗನೆ. ಹಾಗೇನೆ ಇನ್ನು ಮುಂದೆ ಯಾರೆಲ್ಲ UPSC ಮತ್ತು KS ಮತ್ತು ಬೇರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಕೂತ್ಕೊಳ್ತಾ ಇದ್ದೀರಿ, ಡೆಫಿನೆಟ್ ಆಗಿ ನೀವು ಈ ವಿಡಿಯೋಸ್ ಗಳನ್ನು ಫಾಲೋ ಮಾಡಿದ್ರೆ, ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡಬೇಕು ಮಾಡಿ ಕೊನೆಯಲ್ಲಿರುವಂತಹ ನಮ್ಮ ಕ್ವೆಶ್ಚನ್ಸ್ ಗಳಿಗೂ ಕೂಡ ನೀವು ಉತ್ತರ ಕೊಟ್ರೆ ಅದೊಂಥರ ನಿಮ್ಗೆ ಅಂದ್ರೆ ಹೋಲ್ಸೋಲ್ ಆಗಿರುವಂತಹ ಒಂದು ಪ್ರಿಪರೇಷನ್ ರೀತಿಯಲ್ಲೇ ಅದಾಗುವಂಥದ್ದು. ಎಲ್ಲೂ ಕೂಡ ಅದು ಟೈಮ್ ವೇಸ್ಟ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಮತ್ತು ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೊಂದು ಕಾನ್ಸೆಪ್ಟ್, ಒಂದೊಂದು ವಿಷಯಗಳಿಗೆ ನಿಮ್ಗೆ ರೀಕನೆಕ್ಟ್ ಆಗ್ಲಿಕ್ಕೆ ಕೂಡ ಅದು ಸಹಾಯ ಆಗುತ್ತೆ. ಸೊ ಇಷ್ಟು ಹೇಳ್ತಾ, ಇದು ಬಹಳಷ್ಟು ದಿನಗಳ ಹಿಂದಿನ ಒಂದು, ಅಂದ್ರೆ ಜುಲೈಗೆ ರಿಲೇಟೆಡ್ ಆಗಿರುವಂತಹ ವೀಕ್ಲಿ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್, ಇದನ್ನು ನಾವೀಗ ಕಂಟಿನ್ಯೂ ಮಾಡ್ತೇವೆ. ಸೊ ಇದರಲ್ಲಿ ಪ್ರಮುಖವಾಗಿ ವಾಯನಾಡ್ ಲ್ಯಾಂಡ್ ಸ್ಲೈಡ್ ನ ಬಗ್ಗೆ ತುಂಬಾನೇ ಡೀಪ್ ಆಗಿ, ಪ್ರತಿಯೊಂದು ಕ್ವೆಶ್ಚನ್ಸ್ ನ ಬಗ್ಗೆ ತುಂಬಾನೇ ಡೆಪ್ತ್ ಆಗಿ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಇದು ಕಳೆದ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆ. ವಿಚ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಲಿಂಕ್ಸ್ ಕೋಲ್ಕತ್ತಾ ಟು ಸಿಟ್ವೆ ಇನ್ ಮಯಮ್ನಾರ್? ದ ಆನ್ಸರ್ ಇಸ್ ಕಲಾದನ್ ಮಲ್ಟಿಮೋಡಲ್ ಟ್ರಾನ್ಸಿಟ್ ರಿಪೋರ್ಟ್. ಹಾಗೆಯೇ which steel plant in India was built in collaboration with Soviet Union in 1965? The answer is Bokaro Steel Plant. Which is the highest Russian honor awarded to Indian Prime Minister Narendra Modi in 2024? The answer is Order of Saint Andrew the Apostle. ಹಾಗೂ ಈ ಅವಾರ್ಡ್ಸ್ ಗೆ ರಿಲೇಟೆಡ್ ಆಗಿರುವಂತಹ ವಿಷಯವನ್ನು ಕೂಡ ಅಷ್ಟೇ ನಾವು ತುಂಬಾ ಸಲ ಇದನ್ನು ನಾವು ಮೆಲುಕು ಹಾಕಿದ್ದೇವೆ ಮತ್ತು ಇಡೀ ಚಾರ್ಟ್ ಅನ್ನು ಕೂಡ ಹಾಕಿದ್ದೇವೆ, ಕಂಡೆನ್ಸ್ ಮಾಡಿ ಯಾವ್ಯಾವ ದೇಶದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಯಾವ್ಯಾವ ರೀತಿಯ ಹೈಯೆಸ್ಟ್ ಆನರ್ ಅನ್ನು, ಸಿವಿಲಿಯನ್ ಆನರ್ ಅನ್ನು ಕೊಟ್ಟಿದ್ದಾರೆ, ಅದರ ಹೆಸರೇನು, ಸೊ ಯಾವ ಇಸವಿಯಲ್ಲಿ, ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಈಗ ಇಲ್ಲಿ ನೆನಪಾಯ್ತು. ಹಾಗೆಯೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಸ್ ಅಡ್ಮಿನಿಸ್ಟರ್ಡ್ ಬೈ ವಿಚ್ ಡಿಪಾರ್ಟ್ಮೆಂಟ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್? ಇಟ್ ಇಸ್ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ. Which committee recommended the establishment of the CBI? The answer is Santanam Committee. Under which article of Indian Constitution the Supreme Court has exclusive and original jurisdiction over legal issues originating between the states or between the states and the Union? The answer is Article 131. ಇದು ಇವತ್ತಿನ ಪ್ರಶ್ನೆ. How much area has been identified as ecologically sensitive area in Western Ghats by the Gadgil Committee? Yes, those who are attending the premiere kindly can give out the answer in the message box.
Okay, for this the right answer is 64,000 I'm sorry. It is 82,500 square kilometers. ಆಯ್ತಲ್ಲ? Okay. ಸೊ ಕೇರಳದ ವಾಯನಾಡ್ ಪ್ರದೇಶದಲ್ಲಿ ಭಾರಿ ಭೂಕುಸಿತಗಳು ಸಂಭವಿಸಿದ್ದು 100ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಅನೇಕರು ನಾಪತ್ತೆಯಾಗಿದ್ದಾರೆ. ಸೊ ಭಾರಿ ಮಳೆಯಿಂದಾಗಿ ಈ ಭೂಕುಸಿತ ಉಂಟಾಗಿದ್ದು ಕೆಲವು ಪ್ರದೇಶಗಳಲ್ಲಿ 2 ದಿನಗಳಲ್ಲಿ 50 ಸೆಂಟಿಮೀಟರ್ಗೂ ಹೆಚ್ಚು ಮಳೆಯಾಗಿದೆ. ಈ ಪ್ರದೇಶವು ಭೂಕುಸಿತದ ಇತಿಹಾಸವನ್ನು ಹೊಂದಿದ್ದು ಆಗಸ್ಟ್ 8, 2019ರಂದು ಪುತ್ತಮಲ್ಲದಲ್ಲಿ ಇದೇ ರೀತಿಯ ದುರಂತ ಸಂಭವಿಸಿದೆ. ಪೀಡಿತ ಪ್ರದೇಶವನ್ನು ನೀಲಂಬೂರ್ ಮೆಪ್ಪಾಡಿ ಪ್ರದೇಶ ಎಂದು ಕರೆಯಲಾಗುತ್ತದೆ ಹಾಗೂ ಇದು ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿದೆ. ಈ ಪ್ರದೇಶವು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಸಮಿತಿಯು ತನ್ನ 2011 ವರದಿಯಲ್ಲಿ ಗುರುತಿಸಿದ 18 ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಒಂದಾಗಿದೆ. ಬೆಟ್ಟದ ಅಸ್ಥಿರತೆ, ಮಾನವ ನಿರ್ಮಿತ ಚಟುವಟಿಕೆಗಳು ಮತ್ತು ತೀವ್ರ ಮಳೆಯಿಂದಾಗಿ ಈ ವಿಪತ್ತು ಸಂಭವಿಸಿದೆ ಎಂದು ತಜ್ಞರು ಹೇಳ್ತಾರೆ. ಈಗ ಪಶ್ಚಿಮ ಘಟ್ಟಗಳು ಉತ್ತರದಲ್ಲಿ ಸಾತ್ಪುರ ಶ್ರೇಣಿಯಿಂದ ಕೇರಳ ಮತ್ತು ತಮಿಳುನಾಡಿನ ಅಂತ್ಯದವರೆಗೆ ಇದು ವಿಸ್ತರಿಸುತ್ತದೆ. ಇಲ್ಲಿ ನೀವು ನೋಡಬಹುದು ಗುಜರಾತ್ನ ಅಲ್ಪ ಭಾಗ, ಹಾಗೆಯೇ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳದ ಈ ಭಾಗಗಳಲ್ಲಿ ಇದು ವಿಸ್ತಾರಗೊಂಡಿದೆ. ಇದು 1,60,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು 1,490 ಕಿಲೋಮೀಟರ್ ಉದ್ದವನ್ನು ವ್ಯಾಪಿಸಿದೆ. ಇದು 6 ರಾಜ್ಯಗಳನ್ನು ಒಳಗೊಂಡಿದೆ ಹಾಗೂ ಇದು ವಿಶ್ವದ ಪ್ರಮುಖ ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳಲ್ಲಿ ಕೂಡ ಒಂದಾಗಿದೆ. ಹಾಗಾಗಿ ಭಾರತ ಸರ್ಕಾರ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿಸುವ ಕಾರ್ಯತಂತ್ರವನ್ನು ಕಂಡುಹಿಡಿಯಲು 2010ರಲ್ಲಿ ಮಾಧವ್ ಗಾಡ್ಗಿಲ್ ಸಮಿತಿಯನ್ನು ರಚನೆ ಮಾಡಿತು. ಈಗ ಮಾಧವ್ ಗಾಡ್ಗಿಲ್ ಕಮಿಟಿ ಏನ್ ಹೇಳಿತು? ಮಾರ್ಚ್ 2010ರಲ್ಲಿ ಭಾರತದ ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿಸುವ ಕಾರ್ಯತಂತ್ರವನ್ನು ಕಂಡುಹಿಡಿಯಲು ಮಾಧವ್ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯನ್ನು ಸ್ಥಾಪಿಸಿತು ಹಾಗೂ ಈ ಸಮಿತಿಯು 2011ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಈಗ ಈ ಸಮಿತಿಯ ಶಿಫಾರಸುಗಳು ಏನಿತ್ತು? ಗಾಡ್ಗಿಲ್ ಸಮಿತಿಯು ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಸುಮಾರು 1,29,037 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ ಎಂದು ಪರಿಗಣಿಸಿದೆ. ಅದರಲ್ಲಿ 64% ಅಂದ್ರೆ ಪಶ್ಚಿಮ ಘಟ್ಟಗಳ ಪ್ರದೇಶದ ಅಂದಾಜು 82,500 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ವಲಯಗಳೆಂದು ಎಂದು ಪರಿಗಣಿಸಲಾಗಿದೆ. ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ. ಇದು ಪಶ್ಚಿಮ ಘಟ್ಟ ಪ್ರದೇಶವನ್ನು 3 ವಲಯಗಳಾಗಿ ವಿಂಗಡಿಸಿದೆ. ದಟ್ ಈಸ್ ESZ1, ESZ2, ESZ3 ಅಂದ್ರೆ ಪರಿಸರ ಸೂಕ್ಷ್ಮ ವಲಯ 1, 2, 3 ಹಾಗೂ ಪ್ರತಿ ವಲಯಕ್ಕೆ ಕೆಲವು ನಿರ್ಬಂಧಗಳ ಒಂದು ವಿಶಾಲ ರೂಪುರೇಷೆಯನ್ನು ಸಹ ಅದು ನೀಡಿದೆ. ವರದಿಯ ಪ್ರಕಾರ ಪಶ್ಚಿಮ ಘಟ್ಟಗಳ ESZ1 ಝೋನ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು. ಅಂದ್ರೆ ಅಲ್ಲಿ ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರಗಳ ನಿರ್ಮಾಣ, ಅಣೆಕಟ್ಟುಗಳಂತ ಬಹುತೇಕ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳನ್ನು ನಿಲ್ಲಿಸಲು ಈ ಸಮಿತಿಯು ಸೂಚಿಸಿದೆ. ಇನ್ಫ್ಯಾಕ್ಟ್ ನಮ್ಮ ಆ ಒಂದು ಕೇರಳದ ವಾಯನಾಡ್ ಪ್ರದೇಶ ಇದೆಯಲ್ಲ, ವಾಯನಾಡ್ ಪ್ರದೇಶದಲ್ಲಿ ಏನು ದುರಂತ ಸಂಭವಿಸಿತು ಅದು ಆಕ್ಚುಲಿ ಮಾಧವ್ ಗಾಡ್ಗಿಲ್ ಕಮಿಟಿಯ ESZ1ಗೆ ಅದು ಬರುವಂತದ್ದು. ಸೊ ಅದನ್ನು ಕೂಡ ಇಲ್ಲಿ ನೀವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್, ಗಾಡ್ಗಿಲ್ ಸಮಿತಿಯ ವರದಿ ಅನುಷ್ಠಾನಕ್ಕೆ ತೀವ್ರ ಪ್ರತಿರೋಧದ ನಂತರ ಗಾಡ್ಗಿಲ್ ಸಮಿತಿಯ ವರದಿಯ ಕುರಿತು ಸರ್ಕಾರಕ್ಕೆ ಸಲಹೆ ನೀಡಲು 2012ರಲ್ಲಿ ಕಸ್ತೂರಿ ರಂಗನ್ ಸಮಿತಿಯನ್ನು ರಚಿಸಲಾಯಿತು. ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ನಡುವೆ ಸಮತೋಲನವನ್ನು ಸಾಧಿಸಲು ಈ ಸಮಿತಿಗೆ ಸೂಚಿಸಲಾಯಿತು ಹಾಗೂ ಈ ಸಮಿತಿಯು 2014ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಸೊ ಇದರ ಶಿಫಾರಸುಗಳು ಏನು? ಕಸ್ತೂರಿ ರಂಗನ್ ಸಮಿತಿಯು ಪಶ್ಚಿಮ ಘಟ್ಟಗಳ 6 ರಾಜ್ಯಗಳಲ್ಲಿ ಸುಮಾರು 1,64,280 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ ಎಂದು ಪರಿಗಣಿಸಿದೆ ಹಾಗೂ ಈ ಸಮಿತಿಯು ಪಶ್ಚಿಮ ಘಟ್ಟ ಪ್ರದೇಶದ 37% ಅಂದ್ರೆ 60,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಮಾತ್ರ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಪರಿಗಣಿಸಿದೆ. ಇಲ್ಲಿ ನೀವು ಗಮನಿಸಬೇಕು, ಇವರು 64% ಅಂದ್ರೆ 82,500 ಸ್ಕ್ವೇರ್ ಕಿಲೋಮೀಟರ್ಸ್ ಪ್ರದೇಶವನ್ನು ESA ಅಂತ ಹೇಳಿ ಘೋಷಣೆ ಮಾಡಿದ್ರೆ, ಕಸ್ತೂರಿ ರಂಗನ್ ಸಮಿತಿ ಏನ್ ಮಾಡಿದೆ 37% ಪ್ರದೇಶವನ್ನು ಮಾತ್ರ ESA ಅಂತ ಹೇಳಿ ಘೋಷಿಸಿದೆ. ಹಾಗೂ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಮತ್ತು ಮರಳು ಗಣಿಗಾರಿಕೆಯನ್ನು ಸಂಪೂರ್ಣ ನಿಷೇಧಿಸಲು ಸಹ ಈ ಸಮಿತಿಯು ಸೂಚಿಸಿದೆ. ಮತ್ತು ಹೆಚ್ಚು ಮಾಲಿನ್ಯಕಾರಕ ಕೆಂಪು ಕೈಗಾರಿಕೆಗಳನ್ನು ನಿಷೇಧಿಸಲು ಸಹ ಸೂಚನೆಯನ್ನು ನೀಡಿದೆ.
ಈಗ ಎರಡನೇ ಪ್ರಶ್ನೆ, ವಿಚ್ ಆಪರೇಷನ್ ವಾಸ್ ಲಾಂಚ್ಡ್ ಬೈ ದ ಇಂಡಿಯನ್ ನೇವಿ ಡ್ಯೂರಿಂಗ್ ದ 1999 ಕಾರ್ಗಿಲ್ ವಾರ್? Okay, for this the right answer is option D, that is Operation Talwar. ಓಕೆ, 1999 ಅಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ಪರಸ್ಪರ ಶಾಂತಿಯುತವಾಗಿ ಪರಿಹರಿಸಲಿಕ್ಕೆ ಭಾರತ ಮತ್ತು ಪಾಕಿಸ್ತಾನ್ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿತು. ಆದರೆ 3ನೇ ಮೇ 1999 ಅಂದು ಸಿಯಾಚಿನ್ನಲ್ಲಿ ಭಾರತೀಯ ಸೈನಿಕರ ಸಂಪರ್ಕವನ್ನು ಕಡಿತಗೊಳಿಸುವ ಉದ್ದೇಶದಿಂದ ಪಾಕಿಸ್ತಾನಿ ಪಡೆಗಳು ಆಪರೇಷನ್ ಭದ್ರ ಅಡಿಯಲ್ಲಿ ಭಾರತದ ನಿಯಂತ್ರಣ ರೇಖೆ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ನ ಒಳಗೆ ನುಸುಳಲು ಅವರು ಪ್ರಾರಂಭಿಸಿದರು. ಪಾಕಿಸ್ತಾನದ ಒಳನುಸುಳುವಿಕೆಯ ಬಗ್ಗೆ ಮಾಹಿತಿ ಪಡೆದಾಗ ಮೇ 1999 ಅಲ್ಲಿ ಭಾರತೀಯ ಸೇನೆಯು ಆಪರೇಷನ್ ವಿಜಯ್ ಅನ್ನು ಪ್ರಾರಂಭಿಸಿತು. ಮೇ 11ರಿಂದ ಮೇ 25ರವರೆಗೆ ವಾಯುಪಡೆ ಬೆಂಬಲ ಸಹ ನೀಡಿತು ಹಾಗೂ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ವಾಯುಪಡೆಯ ಈ ಕಾರ್ಯಾಚರಣೆಯನ್ನು ಆಪರೇಷನ್ ಸಫೇದ್ ಸಾಗರ್ ಎಂದು ಕರೆಯಲಾಯಿತು. ಭಾರತೀಯ ನೌಕಾಪಡೆ ಕೂಡ ಆಪರೇಷನ್ ತಲ್ವಾರ್ ಅನ್ನು ಪ್ರಾರಂಭಿಸಿತು. ಪಾಕಿಸ್ತಾನದ ಅರೇಬಿಯನ್ ಸಮುದ್ರ ಮಾರ್ಗಗಳನ್ನು ಅದು ನಿರ್ಬಂಧಿಸಿತು ಹಾಗೂ ಈ ಯುದ್ಧವು ಜುಲೈ 26, 1999 ರಂದು ಅಧಿಕೃತವಾಗಿ ಕೊನೆಗೊಂಡಿತು. ಪಾಕಿಸ್ತಾನದ ಸೇನಾಪಡೆಗಳನ್ನು ಅವರ ಆಕ್ರಮಿತ ಸ್ಥಾನಗಳಿಂದ ಹೊರಹಾಕಲಾಯಿತು. ಹೀಗಾಗಿ ಇದನ್ನು ಕಾರ್ಗಿಲ್ ವಿಜಯ್ ದಿವಸ್ ಎಂದು ಗುರುತಿಸಲಾಯಿತು. ಯುದ್ಧದ ಸಮಯದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ 527 ಸೈನಿಕರು ಪ್ರಾಣವನ್ನು ಕಳೆದುಕೊಂಡರು. ಹಾಗಾಗಿ ನಿಮಗೆಲ್ಲ ಗೊತ್ತಿರಬಹುದು, ಕಾರ್ಗಿಲ್ ಯುದ್ಧದ ವೀರರ ಗೌರವಾರ್ಥವಾಗಿ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸವನ್ನಾಗಿ ನಾವು ಆಚರಿಸ್ತೇವೆ ಹಾಗೂ ಈ ವರ್ಷ ಯುದ್ಧದ 25ನೇ ವಾರ್ಷಿಕೋತ್ಸವವನ್ನು ಗುರುತಿಸ್ತದೆ. ಸೊ ಇಲ್ಲಿ ನೀವು ಗಮನಿಸಬೇಕು, ನೌಕಾಪಡೆ ಕೂಡ ಈ ಒಂದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಸಾಥ್ ಕೊಟ್ಟಿತು, ಅದರ ಹೆಸರು ಆಪರೇಷನ್ ತಲ್ವಾರ್. ಹಾಗೇನೆ ವಾಯುಪಡೆ ಕೂಡ ಬೆಂಬಲ ಕೊಟ್ಟಿತು, ಅದರ ಹೆಸರು ಆಪರೇಷನ್ ಸಫೇದ್ ಸಾಗರ್. ಸೊ ನಮ್ಮ ಪ್ರಶ್ನೆಯಲ್ಲಿ ನೋಡಿರ್ಬೋದು, ನೌಕಾಪಡೆಯು ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಅಂತ ಹೇಳುವುದಕ್ಕೆ ಉತ್ತರ ಇಟ್ ಈಸ್ ಆಪರೇಷನ್ ತಲ್ವಾರ್. ಓಕೆ, ಮೂರನೇ ಪ್ರಶ್ನೆ, ಮೈದಾಮ್ಸ್ ಇನ್ ಚಾರಡಿಯೋ ಆರ್ ಬರಿಯಲ್ ಸೈಟ್ಸ್ ಆಫ್ ವಿಚ್ ರಾಯಲ್ ಫ್ಯಾಮಿಲಿ? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ದಟ್ ಈಸ್ ಅಹೋಮ್ ಸಾಮ್ರಾಜ್ಯ ಆರ್ ಅಹೋಮ್ ಕಿಂಗ್ಡಮ್. ಓಕೆ, ನೋಡಿ, ಚಾರಡಿಯೋ ಮೈದಾಮ್ಸ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾಣ್ತದೆ. ಓಕೆ, ಸೊ ಚಾರಡಿಯೋ ಗುವಾಹಟಿಯಿಂದ ಪೂರ್ವಕ್ಕೆ ಅಂದ್ರೆ 400 ಕಿಲೋಮೀಟರ್ ದೂರದಲ್ಲಿದೆ, ಗುವಾಹಟಿಯಿಂದ ಪೂರ್ವಕ್ಕೆ. ಹಾಗೂ ಇದು 1253ರಲ್ಲಿ ಚಾವೋ ಲುಂಗ್ ಸಿಯು ಕಾಫಾ ಸ್ಥಾಪಿಸಿದ ಅಹೋಮ್ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. 1253ಯಲ್ಲಿ ಚಾವೋ ಲುಂಗ್ ಸಿಯು ಕಾಫಾ ಇವರು ಸ್ಥಾಪನೆ ಮಾಡಿದ, ಸೊ ಇವರು ಅಹೋಮ್ ರಾಜವಂಶದ ಸ್ಥಾಪಕ ರಾಜರಾಗಿದ್ರು. ಹಾಗೂ ಈ ಚಾರಡಿಯೋ ಏನಿದೆ ಇದು ಆ ಅಹೋಮ್ ರಾಜ್ಯದ ಒಂದು ರಾಜಧಾನಿ ಆಗಿತ್ತು. ಈ ಮೈದಾನ್ಗಳು ಈ ಅಹೋಮ್ ರಾಜರು, ರಾಣಿಯರು ಮತ್ತು ರಾಜ ಮನೆತನದವರ ಒಂದು ಸಮಾಧಿ ದಿಬ್ಬಗಳಾಗಿವೆ. ಓಕೆ, ಸಾಂಪ್ರದಾಯಿಕವಾಗಿ ಈ ಅಹೋಮ್ಗಳು ಮೃತರನ್ನು ಅವರಿಗೆ ಸೇರಿದ ಸಾಮಗ್ರಿಗಳೊಂದಿಗೆ ಸಮಾಧಿ ಮಾಡುತ್ತಿದ್ದರು. ಜಸ್ಟ್ ಲೈಕ್ ಪಿರಮಿಡ್ಸ್, ಈಜಿಪ್ಷಿಯನ್ ಪಿರಮಿಡ್ಸ್ ನ ರೀತಿಯಲ್ಲೇ ಅದರ ಶೇಪ್ ಬೇರೆ, ಅದೇ ಒಂದು ಕಲ್ಚರಲ್ ಪ್ಯಾಟರ್ನ್ ಅಲ್ಲಿ ಇಲ್ಲಿ ಕೂಡ ಅದನ್ನು ಮಾಡಲಾಗ್ತಾ ಇತ್ತು. ಹಾಗೂ ಅಸ್ಸಾಂನ ಚರಡಿಯೋ ಮೈದಾನ್ಗಳು ಅಸ್ಸಾಂನ ತಾಯ್ ಅಹೋಮ್ ಸಮುದಾಯದ ಮಧ್ಯಕಾಲೀನ ದಿಬ್ಬದ ಸಮಾಧಿ ಸಂಪ್ರದಾಯಗಳನ್ನು ಇದು ಪ್ರತಿನಿಧಿಸುತ್ತದೆ. ಅಂದ್ರೆ 13ರಿಂದ 19ನೇ ಶತಮಾನದ ಆ ಮಧ್ಯಕಾಲೀನ ಅವಧಿಯ ಈ ಒಂದು ಸಮಾಧಿ ಸಂಪ್ರದಾಯವನ್ನು ಈ ಚಾರಡಿಯೋ ಮೈದಾನ್ಸ್ಗಳು ಪ್ರತಿನಿಧಿಸುತ್ತದೆ. ಮೈದಾನ್ಗಳ ಹೊರಭಾಗವು ಅರ್ಧಗೋಳದ ಆಕಾರವನ್ನು ಹೊಂದಿದ್ದು ಮತ್ತು ಸಮಾಧಿಯ ಗಾತ್ರ, ವ್ಯಕ್ತಿಯ ಶಕ್ತಿ, ಸ್ಥಿತಿ ಮತ್ತು ಸಂಪನ್ಮೂಲಗಳ ಆಧಾರದ ಮೇಲೆ ಅದನ್ನು ನಿರ್ಮಿಸಲಾಗ್ತಾ ಇತ್ತು. ಅಂದ್ರೆ ದ ಬಿಗರ್ ದ ಮೈದಾನ್ ಅಂದ್ರೆ ದ ಗ್ರೇಟರ್ ದ ಪರ್ಸನಾಲಿಟಿ ಆಫ್ ದ ಕಿಂಗ್ಡಮ್. ಹಾಗೆ 2023ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನವಾಗಿ ಅಸ್ಸಾಂನ ಚರಡಿಯೋ ಮೈದಾನ್ಗಳನ್ನು ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡಿದೆ. ಹಾಗೂ ಈ ಮೈದಾನ್ಗಳನ್ನು ಪ್ರಾಚೀನ ಈಜಿಪ್ಷಿಯನ್ ಪಿರಮಿಡ್ಗಳಿಗೆ ಸಮಾನ ಅಂತ ಹೇಳಿ ಕೂಡ ಪರಿಗಣಿಸಲಾಗಿದೆ. ಅಸ್ಸಾಂನಲ್ಲಿ ಇಲ್ಲಿಯವರೆಗೆ 386 ಮೈದಾನ್ಗಳು ಅಥವಾ ಮಾಯ್ಡಮ್ಗಳನ್ನು ಅನ್ವೇಷಿಸಲಾಗಿದೆ. ಆ 386ರಲ್ಲಿ ಚರಡಿಯೋದಲ್ಲಿರುವಂತಹ 90 ರಾಜ ಸಮಾಧಿಗಳು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟಿವೆ.
ಹಾಗೂ ಅವುಗಳನ್ನು ಅಹೋಮ್ಗಳ ದಿಬ್ಬದ ಸಮಾಧಿ ಸಂಪ್ರದಾಯದ ಒಂದು ಇದು ಪ್ರದರ್ಶನಗಳಾಗಿವೆ. ಸೊ ಯಾಕೆ ಇದನ್ನು ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಜುಲೈ ಈ ವರ್ಷ ದೆಹಲಿಯಲ್ಲಿ ನಡೆದ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನದಲ್ಲಿ ಅಸ್ಸಾಂನ ಚರೈಡಿಯೋ ಮೈದಾನ್ಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಅಧಿಕೃತವಾಗಿ ಸೇರಿಸಲಾಯಿತು. ಹಾಗೂ ಈ ಪ್ರತಿಷ್ಠಿತ ಪಟ್ಟಿಯಲ್ಲಿ ಭಾರತದ ಇದು 43ನೇ ತಾಣವಾಗಿದೆ. ಈಗ 4ನೇ ಪ್ರಶ್ನೆ, ವಿಚ್ ಕಂಟ್ರೀಸ್ ಆರ್ ಅ ಪಾರ್ಟ್ ಆಫ್ ದ ಲಿಥಿಯಂ ಟ್ರಯಾಂಗಲ್? ಇದು ನೆನಪಿಡ್ಲಿಕ್ಕೆ ಸುಲಭ, ಎ ಬಿ ಸಿ. ಸೊ ಅರ್ಜೆಂಟೀನಾ, ಬೊಲಿವಿಯಾ ಅಂಡ್ ಚಿಲಿ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಈಗ ಲಿಥಿಯಂ. ಸೊ ಲಿಥಿಯಂ ಅಂತ ಹೇಳಿದ್ರೆ ಇದು Li ಅಂತ ಹೇಳುವಂತ ಚಿಹ್ನೆ ಇರುವಂತಹ ಒಂದು ಲೋಹವಾಗಿದೆ. ಇದರ ಪರಮಾಣು ಸಂಖ್ಯೆ 3 ಇದು ಹೊಂದಿರುವಂತದ್ದು. ಇದೊಂದು ಹಗುರವಾದಂತಹ ಲೋಹ ಮತ್ತು ಪೀರಿಯಾಡಿಕ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂನ ನಂತರ ಇದು 3ನೇ ಎಲಿಮೆಂಟ್ ಅಥವಾ ಅಂಶವಾಗಿದೆ. ಹೈಡ್ರೋಜನ್ ಮತ್ತು ಹೀಲಿಯಂ ಇವೆರಡೂ ಕೂಡ ಅನಿಲಗಳಾಗಿವೆ. ಇದು ಮೃದುವಾದ ಒಂದು ಲೋಹವಾಗಿದೆ. ಇದು ಪ್ರಕೃತಿಯಲ್ಲಿ ಎಂದಿಗೂ ಕೂಡ ಮುಕ್ತವಾಗಿ ಸಿಗುವುದಿಲ್ಲ, ಅಂದ್ರೆ ಮುಕ್ತವಾಗಿ ಇದು ಸಂಭವಿಸುವುದಿಲ್ಲ. ಲಿಥಿಯಂ ಹಗುರವಾದ ಲೋಹಗಳಲ್ಲಿ ಒಂದಾಗಿದ್ದು ಇದು ಪ್ರಬಲ ಎಲೆಕ್ಟ್ರೋಕೆಮಿಕಲ್ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸಣ್ಣ ಹಗುರವಾದ ಬ್ಯಾಟರಿಯಲ್ಲಿ ಶಕ್ತಿ ಸಂಗ್ರಹ ಮಾಡಲು ಇದನ್ನು ಬಳಸಲಾಗುತ್ತದೆ. ಲ್ಯಾಪ್ಟಾಪ್ಗಳು ಮತ್ತು ಸೆಲ್ ಫೋನ್ಗಳಂತಹ ಅನೇಕ ಗ್ರಾಹಕ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಬಳಸಲಾಗುತ್ತದೆ. ಮೃದುವಾದ ಬೆಳ್ಳಿಯ ಲೋಹದ ಲಿಥಿಯಂ ಅನ್ನು, ಅಂದ್ರೆ ಬೆಳ್ಳಿ ಕಲ್ಲರಲ್ಲಿ, ಅಂದ್ರೆ ಇಟ್ ಇಸ್ ಸಿಲ್ವರಿ ಫೈನ್ ಮೆಟಲ್, ಇದನ್ನು ಬಿಳಿ ಪೆಟ್ರೋಲಿಯಂ ಎಂದು ಕೂಡ ಕರೆಯಲಾಗುತ್ತದೆ ಬಿಕಾಸ್ ಆಫ್ ಇಟ್ಸ್ ಎನಾರ್ಮಸ್ ಡಿಮಾಂಡ್. ಸೊ ಲಿಥಿಯಂನ ಉಪಯುಕ್ತತೆಗಳು ಎಲ್ಲೆಲ್ಲಿ ಕಾಣಬಹುದು? ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟರಿಗಳಲ್ಲಿ ಲಿಥಿಯಂ ಅನ್ನು ಬಳಸಲಾಗುತ್ತದೆ. ಶಕ್ತಿ ಶೇಖರಣಾ ತಂತ್ರಜ್ಞಾನಗಳಲ್ಲಿ ಬಳಸಲಾಗುತ್ತದೆ. ಹಾಗೂ ಲಿಥಿಯಂ ಹೊಸ ತಂತ್ರಜ್ಞಾನಗಳಿಗೆ ಬೇಕಾಗುವಂತ ಒಂದು ವಸ್ತುವಾಗಿದೆ. ಸೆರಮಿಕ್ಸ್, ಗಾಜು, ದೂರಸಂಪರ್ಕ ಮತ್ತು ಏರೋಸ್ಪೇಸ್ ಉದ್ಯಮಗಳಲ್ಲೂ ಕೂಡ ಬಳಸಲಾಗುತ್ತದೆ. ರಾಕೆಟ್ ಇಂಧನವಾಗಿ ಕೂಡ ಬಳಸಲಾಗುತ್ತದೆ. ಲಿಥಿಯಂನ ಉಪ್ಪನ್ನು ಖಿನ್ನತೆ ಮತ್ತು ಶಮನಕಾರಿ ಮಾತ್ರೆಗಳಲ್ಲಿ, ಅಂದ್ರೆ ಡಿಪ್ರೆಸಿವ್ ಮತ್ತು ಈ ಒಂದು ಡಿಪ್ರೆಸಿವ್ ಮೆಡಿಕೇಶನ್ಸ್ಗಳಲ್ಲೂ ಕೂಡ ಅದನ್ನು ಬಳಸಲಾಗುತ್ತದೆ, ಅಂದ್ರೆ ಲಿಥಿಯಂ ಸಾಲ್ಟ್ಸ್ ಅನ್ನು. ಹಾಗೂ ಲಿಥಿಯಂನ ಐಸೋಟೋಪ್ಗಳಲ್ಲಿ ಒಂದಾದ ಟ್ರಿಟಿಯಂ ಅನ್ನು ಪರಮಾಣು ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲೂ ಸಹ ಬಳಸಲಾಗುತ್ತದೆ. ಈಗ ವಿಶ್ವದಲ್ಲಿ ಈ ಒಂದು ಲಿಥಿಯಂನ ನಿಕ್ಷೇಪಗಳು ಎಲ್ಲೆಲ್ಲಿವೆ? ಸೊ ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಅರ್ಜೆಂಟೀನಾ, ಬೊಲಿವಿಯಾ ಮತ್ತು ಚಿಲಿಯನ್ನು, ಇದು 3 ಕೂಡ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅಲ್ಲಿ ಇರುವಂತಹ 3 ದೇಶಗಳು. ಇದನ್ನು ನಾವು ಲಿಥಿಯಂ ಟ್ರಯಾಂಗಲ್ ಅಥವಾ ಲಿಥಿಯಂ ತ್ರಿಕೋನ ಎಂದು ಕರೆಯುತ್ತೇವೆ. ಈ 3 ದೇಶಗಳು ಅಂದ್ರೆ ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ ಮತ್ತು ಪೆರು ಒಟ್ಟಾಗಿ ಪ್ರಪಂಚದಲ್ಲಿನ ಸುಮಾರು 67% ಲಿಥಿಯಂ ನಿಕ್ಷೇಪವನ್ನು ಹೊಂದಿದೆ. ಬೊಲಿವಿಯಾ ವಿಶ್ವದ ಅತಿ ದೊಡ್ಡ ಲಿಥಿಯಂ ನಿಕ್ಷೇಪವನ್ನು ಹೊಂದಿದೆ. ಅರ್ಜೆಂಟೀನಾ ವಿಶ್ವದ 2ನೇ ಅತಿ ದೊಡ್ಡ ನಿಕ್ಷೇಪವನ್ನು ಹೊಂದಿದೆ ಮತ್ತು ಚಿಲಿ 3ನೇದು. ಓಕೆ, BAC ಆ ಆರ್ಡರ್ ಅಲ್ಲಿ. ಆದರೂ ಚೀನಾ ಪ್ರಸ್ತುತ ಜಾಗತಿಕ ಲಿಥಿಯಂ ಆಧಾರಿತ ಬ್ಯಾಟರಿಯ ಉತ್ಪಾದನೆಯ 77% ಅನ್ನೋದು ನಿಯಂತ್ರಿಸ್ತಾ ಇದೆ. ಭಾರತದಲ್ಲಿ ಲಿಥಿಯಂ ನಿಕ್ಷೇಪಗಳು ಎಲ್ಲೆಲ್ಲಿವೆ? ಸೊ ಫೆಬ್ರವರಿ 2021 ನಲ್ಲಿ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಾರ್ಲಗಲ್ಲ ಅಲ್ಲಪಟ್ನ ಪ್ರದೇಶದಲ್ಲಿ ಲಿಥಿಯಂ ನಿಕ್ಷೇಪಗಳನ್ನು ಕಂಡುಹಿಡಿದಿದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಾರ್ಲಗಲ್ಲ ಅಲ್ಲಪಟ್ನ ಪ್ರದೇಶದಲ್ಲಿ. ಫೆಬ್ರವರಿ ಕಳೆದ ವರ್ಷ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲೂ ಸಹ 5.9 ಮಿಲಿಯನ್ ಟನ್ಗಳಷ್ಟು ಲಿಥಿಯಂ ನಿಕ್ಷೇಪಗಳನ್ನು ಕಂಡುಹಿಡಿದಿದೆ. ಆದರೆ ಇಲ್ಲಿಯವರೆಗೆ ಕಂಡುಹಿಡಿದ ಲಿಥಿಯಂನ ಇದು 7ನೇ ಅತಿ ದೊಡ್ಡ ನಿಕ್ಷೇಪವಾಗಿದೆ. ಇದು ಪ್ರಪಂಚದ ಎಲ್ಲ ನಿಕ್ಷೇಪಗಳಲ್ಲಿ ಸರಿಸುಮಾರು 5.7% ಅಷ್ಟು ಇದೆ. ಮೇ 2023ಯಲ್ಲಿ GSI ಮತ್ತು ಗಣಿಗಾರಿಕೆ ಅಧಿಕಾರಿಗಳು ರಾಜಸ್ಥಾನದ ದೇಗಾನ ನಗೌರ್ ಜಿಲ್ಲೆಯಲ್ಲಿ ಲಿಥಿಯಂ ನಿಕ್ಷೇಪವನ್ನು ಸಹ ಪತ್ತೆ ಮಾಡಿದ್ದಾರೆ. ರಾಜಸ್ಥಾನದ ಲಿಥಿಯಂ ನಿಕ್ಷೇಪ ಪ್ರಮಾಣವು ಜಮ್ಮು ಮತ್ತು ಕಾಶ್ಮೀರಕ್ಕಿಂತ ದೊಡ್ಡದಾಗಿದ್ದು ಭಾರತದ ಒಟ್ಟು ಬೇಡಿಕೆಯ 80% ಅನ್ನು ಪೂರೈಸುತ್ತದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಬೊಲಿವಿಯಾ ವಿಶ್ವದ ಅತಿ ದೊಡ್ಡ ಲಿಥಿಯಂ ನಿಕ್ಷೇಪಗಳನ್ನು ಹೊಂದಿದ್ರೂ ಚೀನಾ ಜಾಗತಿಕ ಮಾರುಕಟ್ಟೆಯಲ್ಲಿ ಅದರ ಏಕಸ್ವಾಮ್ಯತೆಯನ್ನು ಹೊಂದಿದೆ. ಭಾರತವು ಪ್ರಸ್ತುತ ತನ್ನ ಒಟ್ಟು ಲಿಥಿಯಂನ 53.76% ಅನ್ನು ಚೀನಾದಿಂದ ಇಂಪೋರ್ಟ್ ಮಾಡ್ತಾ ಇದೆ, ಅಂದ್ರೆ ಆಮದು ಮಾಡಿಕೊಳ್ತಾ ಇದೆ.
ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರ್ ಲಿಥಿಯಂ ನಿಕ್ಷೇಪಗಳು ಚೀನಾದ ಏಕಸ್ವಾಮ್ಯವನ್ನು ಮುರಿಯುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಹಸಿರು ಇಂಧನದಲ್ಲಿ ಭಾರತಕ್ಕೆ ಸ್ವಾವಲಂಬನೆಯನ್ನು ಸಾಧಿಸಲು ಇದು ಅನುವು ಮಾಡಿಕೊಡುತ್ತದೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈಗ ಕರ್ನಾಟಕದಲ್ಲಿ ಲಿಥಿಯಂ ಆವಿಷ್ಕಾರ. ಅಣುಶಕ್ತಿ ಇಲಾಖೆಯ ಭಾಗವಾಗಿರುವ ಪರಮಾಣು ಖನಿಜಗಳ ನಿರ್ದೇಶನಾಲಯ ಕರ್ನಾಟಕದ ಮಂಡ್ಯ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಲಿಥಿಯಂ ಸಂಪನ್ಮೂಲವನ್ನು ಕಂಡುಹಿಡಿದಿದೆ. ಅಣು ಖನಿಜಗಳ ನಿರ್ದೇಶನಾಲಯ ಸಮೀಕ್ಷೆಗಳು ಮತ್ತು ಪರಿಶೋಧನೆಗಳು ಮಂಡ್ಯ ಜಿಲ್ಲೆಯ ಮಾರ್ಲಗಲ್ಲ ಪ್ರದೇಶದಲ್ಲಿ 1600 ಟನ್ ಲಿಥಿಯಂ ಅನ್ನು ಗುರುತಿಸಿದೆ. ಪರಮಾಣು ಖನಿಜ ನಿರ್ದೇಶನಾಲಯವು ಕೋರ್ಬಾ ಜಿಲ್ಲೆ, ಛತ್ತೀಸ್ಗಢದ ಕೋರ್ಬಾ ಜಿಲ್ಲೆ ಮತ್ತು ರಾಜಸ್ಥಾನ, ಬಿಹಾರ, ಆಂಧ್ರಪ್ರದೇಶ, ಒಡಿಶಾ ಮತ್ತು ಕರ್ನಾಟಕದ ಇತರ ಸಂಭಾವ್ಯ ಪ್ರದೇಶಗಳಲ್ಲೂ ಕೂಡ ಲಿಥಿಯಂ ಸಂಪನ್ಮೂಲಗಳನ್ನು ಅನ್ವೇಷಿಸ್ತಾ ಇದೆ. ಸೊ ನಮ್ಮಲ್ಲಿ ಮಂಡ್ಯ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ನಿಕ್ಷೇಪವನ್ನು ಅವರು ಕಂಡುಹಿಡಿದಿದ್ದಾರೆ. ಸೊ ಅದನ್ನು ನಮ್ಮ ಭಾರತದಲ್ಲಿ ಈಗ ಯಾವ್ಯಾವ ಪ್ಲೇಸಸ್ ಆಗ ನಾನು ಮೆನ್ಷನ್ ಮಾಡಿದಾಗೆ ರಾಜಸ್ಥಾನ, ಜಮ್ಮು ಕಾಶ್ಮೀರ್, ಹಾಗೇನೆ ಕರ್ನಾಟಕ, ಛತ್ತೀಸ್ಗಢ, ಬಿಹಾರ, ಸೊ ಈ ಭಾಗಗಳಲ್ಲಿ ನಮ್ಮ ಲಿಥಿಯಂ ನಿಕ್ಷೇಪಗಳನ್ನು ನಾವು ಕೂಡ ಸರಿಯಾದ ರೀತಿಯಲ್ಲಿ ಅದನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿದ್ರೆ ಚೈನಾದ ಮೇಲೆ ನಮ್ಮ ಡಿಪೆಂಡೆನ್ಸಿ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಕಡಿಮೆ ಆಗಬಹುದು. ಯಾಕಂದ್ರೆ ಲಿಥಿಯಂ ಎಂಬುದು ಇವತ್ತು ಹೆಚ್ಚಿನ ಎಲೆಕ್ಟ್ರೋ ಕಾಂಪೊನೆಂಟ್ಸ್ಗಳಲ್ಲಿ, ಸ್ಪೇಸ್ ಟೆಕ್ನಾಲಜಿ ಮತ್ತು ಹೆಚ್ಚಿನ ಟೆಕ್ನಾಲಜಿಗಳಲ್ಲಿ ಅದು ಬಳಕೆ ಆಗುವಂತಹ ಒಂದು ಇಂಪಾರ್ಟೆಂಟ್ ಮೆಟಲ್ ಆಗಿದೆ. ಈಗ 5ನೇ ಪ್ರಶ್ನೆ. Economic cooperation and trade agreement came into force between India and Australia in December 2022. It reflects which state of economic integration? ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಆರ್ಥಿಕ ಏಕೀಕರಣದ ಬೇರೆ ಬೇರೆ ಹಂತಗಳನ್ನು ನಾವು ಪ್ರಶ್ನೆಗಳ ಮೂಲಕ ಬಹಳಷ್ಟು ಬಾರಿ ಅದನ್ನು ಚರ್ಚೆ ಮಾಡಿದ್ದೇವೆ. ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಕನಾಮಿಕ್ಸ್ ಆಸ್ಪೆಕ್ಟ್ಸ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾವು ಹೇಳ್ಬೋದು. ಓಕೆ, ಸರಿ ಉತ್ತರ ಆಪ್ಷನ್ ಎ, ದಟ್ ಇಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಮುಕ್ತ ವ್ಯಾಪಾರ ಒಪ್ಪಂದದ ಇದೊಂದು ಆರ್ಥಿಕ ಏಕೀಕರಣವನ್ನು ಇದು ಸೂಚಿಸುವಂಥದ್ದು. ಈಗ ಏಕೀಕರಣ, ಆರ್ಥಿಕ ಸಹಕಾರ ಅಥವಾ ಏಕೀಕರಣದ ಬೇರೆ ಬೇರೆ ಹಂತಗಳನ್ನು ನಾವಿಲ್ಲಿ ಗಮನಿಸುವ. ನೋಡಿ, ಇಲ್ಲಿ ಫಸ್ಟ್ ಬರುವಂತದ್ದು ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿ, ಅಂದ್ರೆ ಕೆಲವು ಉತ್ಪನ್ನಗಳಿಗೆ ಮಾತ್ರ ಆದ್ಯತೆಯ ಆಧಾರದಲ್ಲಿ ನಾವು ಪ್ರವೇಶಾತಿಯನ್ನು ನೀಡುವಂಥದ್ದು. ಇದೆರಡು ದೇಶಗಳ ಮಧ್ಯೆ ನಡೆಯುವಂತಹ ಕೆಲವೆಲ್ಲ ಒಪ್ಪಂದಗಳು. ಅದರಲ್ಲಿ ಪ್ರೈಮರಿಯಲ್ಲಿರುವಂತಹ ಅಂದ್ರೆ ಸಾಧಾರಣ ಅಂದ್ರೆ ಪ್ರೈಮರಿ ಸ್ಟೇಜ್ ಅಲ್ಲಿ ಇರುವಂತಹ ಒಪ್ಪಂದ ಅಂದ್ರೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್. ಅದರ ನೆಕ್ಸ್ಟ್ ಬರುವಂತದ್ದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇಲ್ಲಿ ಸದಸ್ಯ ರಾಷ್ಟ್ರಗಳ ನಡುವೆ ಅಂದ್ರೆ ಯಾವ್ಯಾವ ದೇಶಗಳು ಈ ರೀತಿಯ ಒಪ್ಪಂದವನ್ನು ಮಾಡ್ಕೊಂಡಿವೆ ಅವು ಶೂನ್ಯ ಸುಂಕಗಳು ಮತ್ತು ಕಡಿಮೆ ಸುಂಕದ ನಿಬಂಧನೆಗಳನ್ನು ಇದು ಅನುವು ಮಾಡಿ ಕೊಡುವಂಥದ್ದು. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ಲೇ ಹೇಳಿದಾಗೆ ಈ ಒಂದು ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ಏನು ಡಿಸೆಂಬರ್ 2022 ಅಲ್ಲಿ ECTA ಅಂತ ಹೇಳುವಂತ ಅಗ್ರಿಮೆಂಟ್ ನಡೆಯಿತು, ದಟ್ ಈಸ್ ಅನ್ ಎಕ್ಸಾಂಪಲ್ ಆರ್ ದಟ್ ಈಸ್ ಅ ಪಾರ್ಟ್ ಆಫ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಏನಾಗುತ್ತೆ ಹೇಳಿ, ಎರಡು ದೇಶಗಳ ಮಧ್ಯೆ ಶೂನ್ಯ ಸುಂಕಗಳು ಹಾಗೂ ಕಡಿಮೆ ಸುಂಕದ ನಿಬಂಧನೆಗಳು ಒಳಪಡ್ತವೆ. ನೆಕ್ಸ್ಟ್ ಅದರ ಮುಂದಿನ ಹಂತ ಯಾವುದು ಅಂತ ಹೇಳಿದ್ರೆ ಸೆಪಾ, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಹೇಳಿ. ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ರಿಯಾಯಿತಿಗಳ ಜೊತೆಯಲ್ಲಿ ಬಂಡವಾಳ ಮತ್ತು ಮಾನವ ಸಂಪನ್ಮೂಲಗಳನ್ನು ಹೂಡಿಕೆ ಮಾಡಲು ಇದು ಆಕರ್ಷಕವಾಗುವಂತಹ ಒಂದು ಅಗ್ರಿಮೆಂಟ್ ಆಗಿದೆ. ಅದರ ನೆಕ್ಸ್ಟ್ ಬರುವಂತದ್ದು ಕಸ್ಟಮ್ ಯೂನಿಯನ್. ಇದು ಕೂಡ ಅಷ್ಟೇ, ಸೇಪಾ ಇದರ ರಿಯಾಯಿತಿಗಳ ಜೊತೆಗೆ ಸಾಮಾನ್ಯ ಬಾಹ್ಯ ಸುಂಕವನ್ನು ಇತರ ದೇಶಗಳೊಂದಿಗೆ ಅನುಸರಿಸುವಂಥದ್ದು. ಉದಾಹರಣೆ, ಎರಡೂ ದೇಶಗಳು ಅಕ್ಕಿಯ ಮೇಲೆ ಒಂದೇ ರೀತಿಯ ರಫ್ತು ಸುಂಕವನ್ನು ವಿಧಿಸುವಂಥದ್ದು. ಇನ್ನೊಂದು ಕಾಮನ್ ಮಾರ್ಕೆಟ್. ಇದು ಕೂಡ ಅಷ್ಟೇ, ಎಲ್ಲ ಕಸ್ಟಮ್ಸ್ ಯೂನಿಯನ್ ರಿಯಾಯಿತಿಗಳ ಜೊತೆಯಲ್ಲಿ ಬಂಡವಾಳ ಮತ್ತು ಕಾರ್ಮಿಕರ ಮುಕ್ತ ಚಲನೆ ಮತ್ತು ಕೆಲವು ನೀತಿಗಳ ಸಮನ್ವಯತೆಯನ್ನು ಕೂಡ ಹೊಂದಿರ್ತದೆ. ಇನ್ನೊಂದು ಬೆಸ್ಟ್ ಕೊನೆಯ ಹಂತದಲ್ಲಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಇಕನಾಮಿಕ್ ಯೂನಿಯನ್, ಆರ್ಥಿಕ ಒಕ್ಕೂಟ. ಈಗ ನಮ್ಮ ಯುರೋಪಿಯನ್ ಯೂನಿಯನ್ ಹೇಗಿದೆ ಆ ರೀತಿ ಎಲ್ಲ ಕಾಮನ್ ಮಾರ್ಕೆಟ್ ರಿಯಾಯಿತಿಗಳ ಜೊತೆಯಲ್ಲಿ ಸಾಮಾನ್ಯ ಆರ್ಥಿಕ ನೀತಿಗಳು ಮತ್ತು ಸಂಸ್ಥೆಗಳನ್ನು ಇದು ಒಳಗೊಂಡಿರ್ತವೆ. ಇಸ್ ಇಟ್ ಕ್ಲಿಯರ್? ಸೊ ನಾವು ಇಲ್ಲಿ ಮೆನ್ಷನ್ ಮಾಡಿದಂತ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವಿನ ಆ ಒಂದು ಅಗ್ರಿಮೆಂಟ್ ಅದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಒಂದು ಎಕ್ಸಾಂಪಲ್ ಅಥವಾ ಆ ಹಂತದಲ್ಲಿರುವಂತಹ ಒಂದು ಸ್ಟೇಜ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಹೇಳ್ಬೋದು. ಈಗ ಈ ಒಂದು ಭಾರತ ಮತ್ತು ಆಸ್ಟ್ರೇಲಿಯಾ 3ನೇ ಏಪ್ರಿಲ್ 2022 ಒಂದು ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದವು. ಏಪ್ರಿಲ್ 2022ರಲ್ಲಿ ಸಹಿ ಮಾಡಿದ ಈ ಒಂದು ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದವು ಅದೇ ವರ್ಷ ಡಿಸೆಂಬರ್
29ಕ್ಕೆ ಜಾರಿಗೆ ಬಂತು. ಇದು ಮುಕ್ತ ವ್ಯಾಪಾರ ಒಪ್ಪಂದದ ಒಂದು ರೂಪವಾಗಿದೆ. 12ರಿಂದ 18 ತಿಂಗಳ ನಂತರ ಇದನ್ನು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ವಿಸ್ತರಿಸಲು ಎರಡೂ ದೇಶಗಳು ಕೂಡ ಒಪ್ಪಿಕೊಂಡಿದ್ವು. ಇದು ಒಂದು ದಶಕಕ್ಕೂ ಹೆಚ್ಚು ಸಮಯದ ನಂತರ ಅಭಿವೃದ್ಧಿ ಹೊಂದಿದ ರಾಷ್ಟ್ರದೊಂದಿಗೆ ಭಾರತದ ಇದೊಂದು ಮೊದಲ ಮುಕ್ತ ವ್ಯಾಪಾರ ಒಪ್ಪಂದವಾಗಿದೆ. ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಶನ್. ಮೋರ್ ದೆನ್ ಅ ಡೆಕೇಡ್ ಒಂದು ಅಭಿವೃದ್ಧಿ ಹೊಂದಿದ ದೇಶದೊಂದಿಗೆ ಈ ರೀತಿಯ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗುವುದು ದಿಸ್ ಇಸ್ ದ ಫಸ್ಟ್ ಟೈಮ್ ಆಫ್ಟರ್ ಅ ಡೆಕೇಡ್ ಅಂತ ನಾವು ಗಮನಿಸಬೇಕು. 2011ರಲ್ಲಿ ಅಭಿವೃದ್ಧಿ ಹೊಂದಿದ ಜಪಾನ್ನೊಂದಿಗೆ ಭಾರತವು ಕೊನೆಯ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕಿತು. ಅದರ ಪ್ರಿವಿಯಸ್ ಆಗಿ ಜಪಾನ್ ಜೊತೆ ಈ ರೀತಿಯ FTAಗೆ ಸಹಿ ಹಾಕಿತು. ಆ ನಂತರ ಇಟ್ ಈಸ್ ವಿತ್ ಆಸ್ಟ್ರೇಲಿಯಾ. ಈಗ ವ್ಯಾಪಾರ ಬೆಳವಣಿಗೆಗಳನ್ನು ಗಮನಿಸುವ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ವ್ಯಾಪಾರವನ್ನು ಹೆಚ್ಚಿಸಿದೆ. ಗೊತ್ತಾಯ್ತಲ್ಲ. ಸೊ FTA ಇಂದ ಇದು ECTA ಕಡೆಗೆ ಇದು ತನ್ನ ವ್ಯಾಪಾರ ವಿಸ್ತರಣೆಯನ್ನು ಮಾಡಿದೆ. ಕಳೆದ 5 ವರ್ಷಗಳಲ್ಲಿ ಆಸ್ಟ್ರೇಲಿಯಾಕ್ಕೆ ಭಾರತದ ರಫ್ತು 66% ಹೆಚ್ಚಾಗಿದೆ. ಒಪ್ಪಂದದಿಂದ ಲಾಭ ಪಡೆದ ಪ್ರಮುಖ ವಲಯಗಳಲ್ಲಿ ಉಡುಪು, ಕಬ್ಬಿಣ ಮತ್ತು ಉಕ್ಕು ಮತ್ತು ಕೃಷಿ ವಲಯಗಳು ಸಹ ಸೇರಿವೆ. ಹಾಗೆಯೇ ಅಮರಾವತಿ ಅಭಿವೃದ್ಧಿ ಅಂತ ಹೇಳಿಬಿಟ್ಟು ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಅಮರಾವತಿಯನ್ನು ಅಭಿವೃದ್ಧಿಪಡಿಸಲು ಆಸ್ಟ್ರೇಲಿಯಾ ಅವಕಾಶಗಳನ್ನು ಅನ್ವೇಷಿಸ್ತಾ ಇದೆ. ಆಸ್ಟ್ರೇಲಿಯಾದ ಪರಿಣತಿಯು ಶಿಕ್ಷಣ, ಕೃಷಿ, ನೀರು ನಿರ್ವಹಣೆ ಮತ್ತು ಹಸಿರು ಶಕ್ತಿಯಂತಹ ಕ್ಷೇತ್ರಗಳಿಗೆ ಕೊಡುಗೆಯನ್ನು ನೀಡಬಹುದು. ಹಾಗೆಯೇ ಶುದ್ಧ ಶಕ್ತಿ ರಫ್ತು. ಆಸ್ಟ್ರೇಲಿಯಾವು ಶುದ್ಧ ಕಲ್ಲಿದ್ದಲು, ನಿರ್ಣಾಯಕ ಖನಿಜಗಳು, ಹಸಿರು ಜಲಜನಕ, ಹಸಿರು ಉಕ್ಕು ಮತ್ತು ಸೌರ ಫಲಕಗಳನ್ನು ರಫ್ತು ಮಾಡುವತ್ತ ಸಹ ಗಮನ ಹರಿಸ್ತಾ ಇದೆ. 10 ದಶಲಕ್ಷಕ್ಕೂ ಹೆಚ್ಚು ಚಾವಣಿಗಳ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸುವ ಭಾರತದ ಯೋಜನೆಯಲ್ಲಿ ಆಸ್ಟ್ರೇಲಿಯಾವು ಕೂಡ ಒಂದು ದೊಡ್ಡ ಅವಕಾಶವನ್ನು ನೋಡ್ತಾ ಇದೆ. ಈಗ ಆಸ್ಟ್ರೇಲಿಯಾದಲ್ಲಿರುವಂತಹ ಭಾರತೀಯರು, ಈ ಒಂದು ಭಾರತೀಯ ಸಮುದಾಯವು ಸಹ ಆಸ್ಟ್ರೇಲಿಯಾದಲ್ಲಿ ವೇಗವಾಗಿ ಬೆಳೀತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಒಟ್ಟು 2.6 ಕೋಟಿ ಜನಸಂಖ್ಯೆಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರೆ. ಕಳೆದ ವರ್ಷ ಭಾರತೀಯರಿಗೆ 1 ಲಕ್ಷ ವೀಸಾಗಳನ್ನು ನೀಡಲಾಯಿತು. ಇದು ಉಭಯ ದೇಶಗಳ ನಡುವಿನ ಬಲವಾದ ಬಾಂಧವ್ಯವನ್ನು ಸಹ ಪ್ರತಿಬಿಂಬಿಸುತ್ತದೆ. ಈಗ 6ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಈಸ್ ರಾಂಗ್? ಓಕೆ, ಇದಕ್ಕೆ ಸರಿ ಉತ್ತರ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಇಲ್ಲಿ ಸಿ. BSF ಗಾರ್ಡ್ಸ್ ಇಂಡೋ ಚೈನಾ ಬಾರ್ಡರ್ಸ್ ಅಂತ ಹೇಳುವಂತ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇದರ ಅರ್ಥ ಉಳಿದ ಎಲ್ಲ 3 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿರುವಂತದ್ದು. ಸೊ BSF guards India's borders with Pakistan and Bangladesh. It is not with China. Okay. ಓಕೆ, ಸೊ ಭಾರತದ 7 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿವೆ ಹಾಗೂ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಗೃಹ ಸಚಿವಾಲಯದ ಅಧಿಕಾರದ ಅಡಿಯಲ್ಲಿ ಇರುವಂತದ್ದು. ಸೊ ಇಲ್ಲಿ ನೋಡಬಹುದು ಅಸ್ಸಾಂ ರೈಫಲ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಸಹಸ್ರ ಸೀಮಾ ಬಲ್. ಹಾಗೇನೆ ಇದು ಅಂದ್ರೆ ಇದರ ಪಾತ್ರ ಗಡಿ ಕಾವಲು. ಇಲ್ಲಿ ಬಂಡಾಯವನ್ನು ಅಂದ್ರೆ ಆಂತರಿಕವಾದಂತಹ ಬಂಡಾಯವನ್ನು ಎದುರಿಸುವುದು, ಆಂತರಿಕ ಭದ್ರತೆ, ಭಯೋತ್ಪಾದನಾ ವಿರೋಧಿಗೆ ಸಂಬಂಧಿಸಿದಾಗೆ ವಿ ಹ್ಯಾವ್ ದ CISF, CRPF ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಸೊ ಇದರ ನೋಡಿ, ಈ ತರ ನಾವು ಟೇಬಲ್ಸ್ ಗಳನ್ನು ಹಾಕುವಾಗ ತುಂಬಾ ನೀಟಾಗಿ ನೀವು ಅದನ್ನು ಸ್ವಲ್ಪ ಅನ್ವೇಷಣೆ ಮತ್ತು ರಿವೈಸ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ಸ್ಪೆಷಲಿ ಎಕ್ಸಾಮ್ ದೃಷ್ಟಿಕೋನದಿಂದ ನಾವು ಹಾಕಿರುವಂಥದ್ದು. ಸೊ ಅಸ್ಸಾಂ ರೈಫಲ್ಸ್ ಇದು ತೀರಾ ಹಳೆಯದಾದಂತಹ ಅರೆಸೇನಾ ಪಡೆಗಳು. ಸೊ ಇದು ಬೇಸಿಕಲಿ ಈಶಾನ್ಯ ಭಾರತದ ಒಂದು ಗಡಿ ಭದ್ರತಾ ಕಾರ್ಯಾಚರಣೆಯನ್ನು ಮಾಡುವಂಥದ್ದು. ಹಾಗೆಯೇ BSF ಯಾವಾಗ ಸ್ಥಾಪನೆ ಆಯಿತು, ಇದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗೆ ಭಾರತದ ಭೂಗಡಿಗಳನ್ನು ಕಾಪಾಡ್ತದೆ. ದೆನ್ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಇದು ಚೀನಾದ ಗಡಿಯನ್ನು ಕಾವಲು ಕಾಯ್ತದೆ. ಸಹಸ್ರ ಭೀಮಾಬಲ್ ಇವರು ಇಂಡೋ ನೇಪಾಳ್ ಮತ್ತು ಇಂಡೋ ಭೂತಾನ್ ಗಡಿಗಳನ್ನು ಇವರು ಕಾವಲು ಕಾಯ್ತಾರೆ. ಹಾಗೆ CSF ಬೇಸಿಕಲಿ FCZ ವಿಮಾನ ನಿಲ್ದಾಣಗಳು, ಸಾರ್ವಜನಿಕ ವಲಯದ ಉದ್ಯಮಗಳು, ಇವರಿಗೆ ಈ ಒಂದು ಯೂನಿಟ್ಸ್ ಗಳಿಗೆ ಸಮಗ್ರ ಭದ್ರತಾ ರಕ್ಷಣೆಯನ್ನು ಕೊಡುವಂಥದ್ದು. ಇದು 1969 ನಲ್ಲಿ ಸ್ಥಾಪನೆ ಆಯಿತು. CRPF ಇದು ಕೂಡ ಅಷ್ಟೇ ಬಂಡಾಯ ನಿಗ್ರಹ ಕಾರ್ಯಾಚರಣೆ ಇದರ ಮುಖ್ಯ ಉದ್ದೇಶ. ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಭಯೋತ್ಪಾದನಾ ನಿಗ್ರಹ ಘಟಕವಾಗಿದೆ. ಇದು ಬೇಸಿಕಲಿ ಇಂದಿರಾ ಗಾಂಧಿಯವರ 1984 ಅಲ್ಲಿ ಏನು ಅವರ ಹತ್ಯೆಯ ನಂತರ 1986 ಅಲ್ಲಿ ಇದು ಅಸ್ತಿತ್ವಕ್ಕೆ ಬಂದಂತಹ ಒಂದು ಪಡೆ. ಓಕೆ, ಜುಲೈ 27 ನಾವು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸ್ತೇವೆ. ಸೊ CRPF ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ.
CRPF ಅಂದ್ರೆ ಈ 7 ಪಡೆಗಳಲ್ಲಿ ಇದು ಕೂಡ ಒಂದು ಸೆಂಟ್ರಲ್ ಪೊಲೀಸ್ ರಿಸರ್ವ್ ಫೋರ್ಸ್, ಹೌದಾ ಅಲ್ವಾ? ಸೊ ಇದು 1949 ಅಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿರುವಂತದ್ದು ಹಾಗೂ ಜುಲೈ 27 ಸೊ CRPF ಅನ್ನು ಜುಲೈ 27 1939 ರಂದು ರಾಜಪ್ರಭುತ್ವದ ರಾಜ್ಯಗಳಲ್ಲಿ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಯನ್ನು ನಿಯಂತ್ರಿಸುವ ಸಲುವಾಗಿ ಇದನ್ನು ಸ್ಥಾಪಿಸಲಾಯಿತು. ಆಗ ಅದನ್ನು ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಆದರೆ 1949 ಅಲ್ಲಿ ಈ ಪಡೆಯನ್ನು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಎಂದು ನಾಮಕರಣ ಮಾಡಲಾಯಿತು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಇದನ್ನು ಕೂಡ ಪರೀಕ್ಷೆಗೆಲ್ಲ ಕೇಳುವಂತ ಚಾನ್ಸಸ್ ಇದೆ. CRPF ಅನ್ನು ಮುಂದೆ ಏನಂತ ಕರಿತಾ ಇದ್ರು? ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಅಂತ ಹೇಳಿ. ಇಟ್ ವಾಸ್ ದೇರ್ ಪ್ರಯರ್ ಟು ಇಂಡಿಪೆಂಡೆನ್ಸ್, ಬಟ್ ಲೇಟರ್ ಆಫ್ಟರ್ ಇಂಡಿಪೆಂಡೆನ್ಸ್ ಇಟ್ ವಾಸ್ ನೇಮ್ಡ್ ಆಸ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದರ ಧ್ಯೇಯ ವಾಕ್ಯ ನೋಡ್ಕೊಳ್ಳಿ, ಸರ್ವಿಸ್ ಅಂಡ್ ಲಾಯಲ್ಟಿ. ಇಲ್ಲಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಚಾರ್ಟ್. ನೆರೆಯ ದೇಶಗಳು, ಗಡಿ ಹಂಚಿಕೊಳ್ಳುವಂತ ಭಾರತೀಯ ರಾಜ್ಯಗಳು, ಎಷ್ಟೆಷ್ಟು ಭಾರತೀಯ ರಾಜ್ಯಗಳು ಈ ಅಂತಾರಾಷ್ಟ್ರೀಯ ಗಡಿಯನ್ನು ದೇಶಗಳೊಂದಿಗೆ ಹಂಚಿಕೊಂಡಿದೆ. ಸೊ ಇದು ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ಸ್ಲೈಡ್ ಅಂತ ಹೇಳ್ಬೋದು. ಓಕೆ, 7ನೇ ಪ್ರಶ್ನೆ. ವಿಚ್ ಕಂಟ್ರೀಸ್ ಪ್ರೈಮ್ ಮಿನಿಸ್ಟರ್ ಇನಿಷಿಯೇಟೆಡ್ ದ ಕ್ವಾಡ್ ಇನ್ 2007? Okay, for this the right answer is option C, that is Japan. Okay, so 2004ರ ಹಿಂದೂ ಮಹಾಸಾಗರದ ಸುನಾಮಿಯ ನಂತರ ಅಮೆರಿಕ, ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಪರಿಹಾರ ಪ್ರಯತ್ನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಿತು. ಇದಾದ ನಂತರವೇ ಕ್ವಾಡ್ನ ಪರಿಕಲ್ಪನೆ ಹುಟ್ಟಿಕೊಂಡಿತು. ಕ್ವಾಡ್ ಅಧಿಕೃತವಾಗಿ 2007ರಲ್ಲಿ ಪ್ರಾರಂಭವಾಯಿತು. ಇದನ್ನು ಜಪಾನ್ನ ಪ್ರಧಾನಮಂತ್ರಿಯಾದಂಥ ಶಿಂಜೋ ಹೆಬೆ ಅವರು ಪ್ರಾರಂಭಿಸಿದರು. 2008 ಅಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಕೆವಿನ್ ರುಡ್ ಅವರು ಕ್ವಾಡ್ ಸಂಘಟನೆಯಿಂದಾಗಿ ಚೀನಾದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿ ಕ್ವಾಡ್ನಿಂದ ಹೊರಬಂದರು. ಹಾಗಾಗಿ ಕ್ವಾಡ್ ಚಟುವಟಿಕೆಗಳಲ್ಲಿ ತಾತ್ಕಾಲಿಕ ವಿರಾಮ ಉಂಟಾಯಿತು. ಇಂಡೋ ಪೆಸಿಫಿಕ್ನಲ್ಲಿ ಚೀನಾದ ಆಕ್ರಮಣಕಾರಿ ನಡವಳಿಕೆಯಿಂದಾಗಿ 2017 ನಲ್ಲಿ ಕ್ವಾಡ್ ಅನ್ನು ಪುನರ್ಜೀವನಗೊಳಿಸಲಾಯಿತು. 2017ನ ಏಸಿಯನ್ ಮತ್ತು ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಈ 4 ದೇಶಗಳ ಪ್ರತಿನಿಧಿಗಳು ಮನಿಲಾದಲ್ಲಿ, ಅಂದ್ರೆ ಫಿಲಿಪೀನ್ಸ್ನ ಮನಿಲಾದಲ್ಲಿ ಅವರು ಭೇಟಿಯಾಗ್ತಾರೆ. ಮೊದಲ ಮಂತ್ರಿ ಸಭೆ ಇದು 2019ರಲ್ಲಿ ಕ್ವಾಡ್ ತನ್ನ ಮೊದಲ ಅಧಿಕೃತ ಮಂತ್ರಿಮಟ್ಟದ ಸಭೆಯನ್ನು ನ್ಯೂಯಾರ್ಕ್ ನಗರದಲ್ಲಿ ನಡೆಸಿತು. ಕಡಲ ಭದ್ರತೆ ಮತ್ತು ಭಯೋತ್ಪಾದನೆ ನಿಗ್ರಹದಂತ ಪ್ರಮುಖ ವಿಷಯಗಳ ಜೊತೆಗೆ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಮುಕ್ತವಾಗಿರಿಸಲು ಚರ್ಚೆ ನಡೆಸಿದರು. ಮೊದಲ ಕ್ವಾಡ್ ನಾಯಕರ ಶೃಂಗಸಭೆ ಏನಿದೆ ಇದು ಮಾರ್ಚ್ 2021ನಲ್ಲಿ ಕ್ವಾಡ್ ನಾಯಕರ ಶೃಂಗಸಭೆಯನ್ನು ವಾಸ್ತವಿಕವಾಗಿ ನಡೆಸಲಾಯಿತು. ಉದಯೋನ್ಮುಖ ತಂತ್ರಜ್ಞಾನಗಳು, ಹವಾಮಾನ ಬದಲಾವಣೆ ಮತ್ತು ಕೋವಿಡ್-19 ಸಾಂಕ್ರಾಮಿಕದಂತಹ ಪ್ರಮುಖ ವಿಷಯಗಳ ಕುರಿತು ನಾಯಕರು ಚರ್ಚಿಸಿದರು. ಕ್ವಾಡ್ನ ಉದ್ದೇಶ ಇಂಡೋ ಪೆಸಿಫಿಕ್ ಪ್ರದೇಶವು ಪ್ರಜಾಪ್ರಭುತ್ವ ಮೌಲ್ಯಗಳ ಆಧಾರದ ಮೇಲೆ ಮುಕ್ತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈಗ ಕ್ವಾಡ್ ಸದಸ್ಯರು 2 ರೀತಿಯ ವಾರ್ಷಿಕ ಸಭೆಗಳನ್ನು ನಡೆಸ್ತಾರೆ. ಕ್ವಾಡ್ ನಾಯಕರ ಶೃಂಗಸಭೆ ಮತ್ತು ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆ. ಸೊ ಇತ್ತೀಚೆಗಿನ ನಾಯಕರ ಶೃಂಗಸಭೆಗಳು 2023ರಲ್ಲಿ ಹಿರೋಶಿಮಾದಲ್ಲಿ, 2022 ಟೋಕಿಯೋದಲ್ಲಿ, 2021ನಲ್ಲಿ ವಾಷಿಂಗ್ಟನ್ ಅಲ್ಲಿ ಮತ್ತು 2021ನಲ್ಲಿ ವರ್ಚುವಲ್ ಶೃಂಗಸಭೆ ನಡೆಸಿದರು. ಹಾಗೂ ಇತ್ತೀಚೆಗಿನ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ನೀವು ಗಮನಿಸಿದರೆ 2024 ಇನ್ ಟೋಕಿಯೋ, 2023 ನ್ಯೂಯಾರ್ಕ್, 2023 ನ್ಯೂ ಡೆಲ್ಲಿ ಅಂಡ್ 2022 ಅಗೇನ್ ನ್ಯೂಯಾರ್ಕ್. ಕ್ವಾಡ್ ಗುಂಪಿನ ಪ್ರಮುಖ ಉಪಕ್ರಮಗಳನ್ನು ಇಲ್ಲಿ ನೀವು ಗಮನಿಸಬಹುದು. ಶುದ್ಧ ಶಕ್ತಿಯ ಪೂರೈಕೆಯ ಸರಪಳಿಗಳು, ಆರೋಗ್ಯ ಭದ್ರತೆ ಪಾಲುದಾರಿಕೆ, ಕೇಬಲ್ ಸಂಪರ್ಕ ಮತ್ತು ಸ್ಥಿತಿಸ್ಥಾಪಕತ್ವ, ಮೂಲಸೌಕರ್ಯ ಫೆಲೋಶಿಪ್ ಕಾರ್ಯಕ್ರಮ, ಪೆಸಿಫಿಕ್ನಲ್ಲಿ ಮುಕ್ತ ರ್ಯಾನ್ ಯೋಜನೆ. ಈಗ ಯಾಕೆ ಈ ಒಂದು ಸುದ್ದಿಯನ್ನು ನಾವು ಹಾಕೊಂಡಿದ್ದೇವೆ? ಯಾಕಂದ್ರೆ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆ ಟೋಕಿಯೋದಲ್ಲಿ ನಡೆಯಿತು. ಸೊ ಈ ಸಭೆಯ ಮುಖ್ಯಾಂಶಗಳು ಹೇಗಿದೆ? ಸೊ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಯಾವುದೇ ಪ್ರಭಾವದಿಂದ ಮುಕ್ತವಾಗಿಡಲು ಕ್ವಾಡ್ ನಿರ್ಧರಿಸಿತು. ಕಡಲ ಭದ್ರತೆ, ಸೈಬರ್ ಭದ್ರತೆ, ವಿಪತ್ತು ಪರಿಹಾರ, ಆರೋಗ್ಯ, ಹವಾಮಾನ ಬದಲಾವಣೆ, ಭಯೋತ್ಪಾದನೆ ನಿಗ್ರಹ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಂತಹ ವಿಷಯಗಳಲ್ಲಿ ಸಹಕರಿಸಲು ಈ ಕ್ವಾಡ್ ಸದಸ್ಯರು ನಿರ್ಧರಿಸಿದ್ದಾರೆ. ಕ್ವಾಡ್ ಸದಸ್ಯರು ದಕ್ಷಿಣ ಮತ್ತು ಪೂರ್ವ ಚೀನಾ ಸಮುದ್ರಗಳಲ್ಲಿನ ಮಿಲಿಟರಿ ಚಟುವಟಿಕೆಗಳ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ವಿವಾದಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಇವರು ಒತ್ತು ನೀಡಿದರು. ಕ್ವಾಡ್ ಸದಸ್ಯರು ದೂರಸಂಪರ್ಕವನ್ನು ಸುರಕ್ಷಿತವಾಗಿಸಲು, ಅರೆವಾಹಕ ಪೂರೈಕೆ ಸರಪಳಿಯನ್ನು ಸುಧಾರಿಸಲು ಮತ್ತು ಸುರಕ್ಷಿತ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಅಂತ ಗುರಿಯನ್ನು ಸಹ ಹೊಂದಿದ್ದಾರೆ.
ಕ್ವಾಡ್ ಸದಸ್ಯರು ಭಯೋತ್ಪಾದನೆಯನ್ನು ಬಲವಾಗಿ ವಿರೋಧಿಸುತ್ತಾರೆ. ಈ ಸದಸ್ಯರು ಹವಾಮಾನ ಬದಲಾವಣೆಯನ್ನು ನಿಭಾಯಿಸಲು ಮತ್ತು ಆರೋಗ್ಯ ಭದ್ರತೆಯನ್ನು ಸುಧಾರಿಸಲು ಸಹ ನಿರ್ಧರಿಸಿದ್ದಾರೆ. ಭವಿಷ್ಯದ ಸಭೆಗಳು. ಮುಂದಿನ ಕ್ವಾಡ್ ನಾಯಕರ ಶೃಂಗಸಭೆಯನ್ನು ಈ ವರ್ಷದ ಕೊನೆಯಲ್ಲಿ ಭಾರತ ಆಯೋಜಿಸುತ್ತದೆ ಮತ್ತು ಮುಂದಿನ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು 2025 ಅಲ್ಲಿ ಅಮೆರಿಕ ಆಯೋಜಿಸುತ್ತದೆ. ಸೊ ಕ್ವಾಡ್ ಅಂದ್ರೆ ಬೇಸಿಕಲಿ US, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ ದೇಶಗಳ ಒಂದು ಸಮುಚ್ಚಯ. ಎಂಟನೇ ಪ್ರಶ್ನೆ. In recent years, which of the following country faced widespread protest and unrest after its switch to organic farming? Okay, ಇದಕ್ಕೆ ಸರಿ ಉತ್ತರ ಆಪ್ಷನ್ B, that is Sri Lanka. Okay, so ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್ ಇದು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂತಹ ಒಂದು ಭಾರತ ಸರ್ಕಾರದ ಉಪಕ್ರಮವಾಗಿದೆ. ಅಂದ್ರೆ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವ ಮತ್ತು ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ನೈಸರ್ಗಿಕ ಕೃಷಿ ವಿಧಾನಗಳನ್ನು ಪ್ರೋತ್ಸಾಹಿಸುವುದೇ ಈ ಒಂದು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಇದರ ಪ್ರಾಥಮಿಕ ಗುರಿಯಾಗಿದೆ. ಈ ಮಿಷನ್ ಅಡಿಯಲ್ಲಿ ರಾಸಾಯನಿಕ ಬಳಕೆಯಿಂದ ಮುಕ್ತವಾದ ನೈಸರ್ಗಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ರೈತರನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಸಹ ಸರ್ಕಾರ ಹೊಂದಿದೆ. ಈ ಉಪಕ್ರಮವು ಹಸು ಆಧಾರಿತ ಮತ್ತು ಸ್ಥಳೀಯವಾಗಿ ಉತ್ಪಾದಿಸುವ ರಸಗೊಬ್ಬರಗಳು ಮತ್ತು ಕಚ್ಚಾ ವಸ್ತುಗಳನ್ನು ಬಳಸಲು ರೈತರನ್ನು ಉತ್ತೇಜಿಸಲು ಪ್ರಯತ್ನಿಸ್ತಾ ಇದೆ. ಭಾರತೀಯ ಪ್ರಕೃತಿ ಕೃಷಿ ಪದ್ಧತಿ ಎಂದು ಕರೆಯಲ್ಪಡುವ ನೈಸರ್ಗಿಕ ಕೃಷಿ ಕಾರ್ಯಕ್ರಮಕ್ಕೆ 2019-20 24-25 6 ವರ್ಷಗಳ ಅವಧಿಗೆ 4,645.69 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಸಹ ನಿಗದಿಪಡಿಸಲಾಗಿದೆ. ಈಗ ಈ ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದ ಸವಾಲುಗಳು ಪ್ರಶ್ನೆಯನ್ನು ನಾವು ಶ್ರೀಲಂಕಾಗೆ ಸಂಬಂಧಿಸಿದ ಹಾಗೆ ಹಾಕಿದ್ದೇವೆ. ಆದರೆ ಇದನ್ನು ನಾವು ಭಾರತಕ್ಕೆ ಯಾಕೆ ಲಿಂಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ವಿಷಯ ಇಲ್ಲಿದೆ ನೋಡಿ. ಭಾರತವು ಬೃಹತ್ ಜನಸಂಖ್ಯೆಯನ್ನು ಹೊಂದಿರುವ ಕಾರಣ ಭಾರತವನ್ನು ರಾಸಾಯನಿಕದಿಂದ ನೈಸರ್ಗಿಕ ಕೃಷಿಗೆ ತ್ವರಿತವಾಗಿ ಬದಲಾಯಿಸುವ ಬಗ್ಗೆ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ನೈಸರ್ಗಿಕ ಕೃಷಿಯ ಅಧ್ಯಯನಗಳು ವಿಭಿನ್ನ ಫಲಿತಾಂಶಗಳನ್ನು ನೀಡಿವೆ. ಕೆಲವರು ಇದು ಒಳ್ಳೆಯದು ಎಂದು ಹೇಳುತ್ತಾರೆ, ಇತರರು ಇದು ಬೆಳೆ ಇಳುವರಿ ಮತ್ತು ರೈತರ ಆದಾಯಕ್ಕೆ ಕೆಟ್ಟದು ಅಂತ ಹೇಳ್ತಾರೆ. ನೈಸರ್ಗಿಕ ಕೃಷಿಯನ್ನು ಎಲ್ಲೆಡೆ ಬಳಸುವ ಮೊದಲು ಹೆಚ್ಚಿನ ಸಂಶೋಧನೆಯ ಅಗತ್ಯವಿದೆ ಎಂದು ತಜ್ಞರು ಹೇಳ್ತಾರೆ. ಯಾಕಂದ್ರೆ ಶ್ರೀಲಂಕಾದ ವಿಷಯಕ್ಕೆ ಬರುವಾಗ ಶ್ರೀಲಂಕಾ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಗೆ ಬದಲಾಯಿಸಲು ಪ್ರಯತ್ನಿಸಿತು. ಆದ್ದರಿಂದಾಗಿ ಇದು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅವರ ಆಹಾರ ಉತ್ಪಾದನೆ ಕುಸಿದು ಬೆಲೆಗಳು ಏರಿದವು ಮತ್ತು ಇದರಿಂದಾಗಿ ಜನರು ಪ್ರತಿಭಟನೆಯನ್ನು ಮಾಡಿದರು. ಕೃಷಿ ವಿಧಾನಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡುವ ಮೊದಲು ನಾವು ಜಾಗರೂಕರಾಗಿರಬೇಕು ಮತ್ತು ಸಾಕಷ್ಟು ಸಂಶೋಧನೆಗಳನ್ನು ಕೂಡ ಮಾಡಬೇಕಾಗ್ತದೆ. ಈಗ ಯಾಕೆ ಇದನ್ನು ನ್ಯೂಸ್ ಅಲ್ಲಿ ಹಾಕಿದ್ದೇವೆ? 24-25 ಬಜೆಟ್ ಪ್ರಸ್ತಾವನೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮುಂದಿನ 2 ವರ್ಷಗಳಲ್ಲಿ ದೇಶಾದ್ಯಂತ 1 ಕೋಟಿ ರೈತರನ್ನು ನೈಸರ್ಗಿಕ ಕೃಷಿಗೆ ಪರಿಚಯಿಸಲಾಗುವುದು ಎಂದು ಘೋಷಿಸಿದ್ದಾರೆ. ವೈಜ್ಞಾನಿಕ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿಗಳ ಮೂಲಕ ನೈಸರ್ಗಿಕ ಕೃಷಿ ಅಳವಡಿಕೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವುದು ಎಂದು ತಿಳಿಸಿದ್ದಾರೆ. ಇದಕ್ಕಾಗಿ 10,000 ಜೈವಿಕ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಒಂಬತ್ತನೇ ಪ್ರಶ್ನೆ. The Washington Consensus Trickle-Down Economics Model emphasized that ಯಾವುದನ್ನು ಅದು ಒತ್ತಿ ಹೇಳಿದೆ? ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಸರಕು ಮತ್ತು ಸೇವೆಗಳ ಸಮರ್ಥ ಉತ್ಪಾದನೆಯು ಸ್ವಾಭಾವಿಕವಾಗಿ ಉದ್ಯೋಗ ಸೃಷ್ಟಿ ಮತ್ತು ಸಮೃದ್ಧಿಗೆ ಕಾರಣ ಆಗ್ತದೆ ಅಂತ ಈ ಒಂದು ಇಕನಾಮಿಕ್ ಮಾಡೆಲ್ ಹೇಳ್ತದೆ. ಓಕೆ, ಟ್ರಿಕಲ್ ಡೌನ್ ಮಾಡೆಲ್ ಅಂದ್ರೆ ಈ ರೀತಿ ನೋಡಿ, ಮೇಲ್ಗಡೆ ಸುರಿದಾಗ ಅದು ಕೆಳಗಡೆ ಬಹಳಷ್ಟು ವ್ಯಾಪ್ತಿಯಲ್ಲಿ ಅದು ಸುರಿತದೆ ಅಂತ ಅರ್ಥ. ಸೊ ಉತ್ಪಾದನಾ ವಲಯವನ್ನು ಹೆಚ್ಚಿಸಲು ಮತ್ತು ಉದ್ಯೋಗಗಳನ್ನು ಸೃಷ್ಟಿಸಲು ಭಾರತ ಸರ್ಕಾರವು 2014 ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಪರಿಚಯಿಸಿತು. 2019 ಕಾರ್ಪೊರೇಟ್ ತೆರಿಗೆಗಳಲ್ಲಿ ಕಡಿತಗಳನ್ನು ಮಾಡಲಾಯಿತು ಮತ್ತು 2020 ಉತ್ಪಾದನಾ ಆಧಾರಿತ ಉತ್ತೇಜನ ಯೋಜನೆಯನ್ನು PLI
ಪ್ರಾಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆಯನ್ನು ಸಹ ಪರಿಚಯಿಸಿತು. ಈ ಯೋಜನೆಗಳು ವಾಷಿಂಗ್ಟನ್ ಒಮ್ಮತದ ಟ್ರಿಕಲ್ ಡೌನ್ ಅರ್ಥಶಾಸ್ತ್ರದ ಮಾದರಿಯನ್ನು ಇದು ಆಧರಿಸಿವೆ. ವಾಷಿಂಗ್ಟನ್ ಒಮ್ಮತದ ಟ್ರಿಕಲ್ ಡೌನ್ ಮಾಡೆಲ್ ಪ್ರಕಾರ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಾದಂತೆ ಸ್ವಾಭಾವಿಕವಾಗಿ ಉದ್ಯೋಗ ಸೃಷ್ಟಿ, ಆದಾಯ ಹೆಚ್ಚಳ ಮತ್ತು ಒಟ್ಟಾರೆ ಸಮೃದ್ಧಿಗೆ ಅದು ಕಾರಣ ಆಗ್ತದೆ. ಈ ಉಪಕ್ರಮಗಳ ಹೊರತಾಗಿಯೂ ನಿರೀಕ್ಷಿತ ಉದ್ಯೋಗ ಸೃಷ್ಟಿಯಾಗಲಿಲ್ಲ. ಕೇಂದ್ರ ಬಜೆಟ್ 24-25 ರಲ್ಲಿ ಉದ್ಯೋಗ ಆಧಾರಿತ ಉತ್ತೇಜನ ಯೋಜನೆಯನ್ನು ಪರಿಚಯಿಸಲಾಯಿತು. ಉದ್ಯೋಗ ಆಧಾರಿತ ಉತ್ತೇಜನ ಯೋಜನೆಯು ಪ್ರತಿ ಹೊಸ ಉದ್ಯೋಗಿಗೆ ಕಂಪನಿಗಳಿಗೆ ಹಣಕಾಸಿನ ಪ್ರೋತ್ಸಾಹವನ್ನು ನೀಡುತ್ತದೆ. ಈ ಹಿಂದೆ ಉತ್ಪಾದನೆಯನ್ನು ಪ್ರೋತ್ಸಾಹಿಸಿ ಉದ್ಯೋಗವನ್ನು ಸೃಷ್ಟಿಸುವ ಪ್ರಯತ್ನ ಮಾಡಲಾಗಿತ್ತು. ಇದು ವಾಷಿಂಗ್ಟನ್ ಒಮ್ಮತದ ಟ್ರಿಕಲ್ ಡೌನ್ ಅರ್ಥಶಾಸ್ತ್ರದ ಆಧಾರದ ಮೇಲಿತ್ತು. ಆದರೆ ಈ ಉದ್ಯೋಗ ಆಧಾರಿತ ಉತ್ತೇಜನ ಯೋಜನೆಯು ಆರ್ಥಿಕ ನೀತಿಯಲ್ಲಿ ಆಳವಾದ ಬದಲಾವಣೆಯನ್ನು ಸೂಚಿಸುತ್ತದೆ. ಟ್ರಿಕಲ್ ಡೌನ್ ಅರ್ಥಶಾಸ್ತ್ರದ ಮಾದರಿಯ ಬದಲಿಗೆ ಉದ್ಯೋಗ ಆಧಾರಿತ ಉತ್ತೇಜನ ಯೋಜನೆ ನೇರವಾಗಿ ಉದ್ಯೋಗ ಸೃಷ್ಟಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಈಗ ELI ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಅಂದ್ರೆ ಏನು? ಇದು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲು ಕಂಪನಿಗಳಿಗೆ ಉತ್ತೇಜನ ನೀಡುವಂತಹ ಒಂದು ನೀತಿಯಾಗಿದೆ. ಇದು ಉತ್ಪಾದನಾ ಆಧಾರಿತ ಉತ್ತೇಜನ ಯೋಜನೆಗಿಂತ ಇದು ಭಿನ್ನವಾಗಿದೆ. ಉತ್ಪಾದನಾ ಆಧಾರಿತ ಉತ್ತೇಜನ ಯೋಜನೆ ಅಡಿಯಲ್ಲಿ ಕಂಪನಿಗಳು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಪ್ರೋತ್ಸಾಹ ನೀಡಲಾಗುತ್ತಿತ್ತು. ಆದರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಅಲ್ಲಿ ಕೇವಲ ಉದ್ಯೋಗದ ಮೇಲೆ ಇದು ಕೇಂದ್ರೀಕರಿಸುತ್ತದೆ. ಕಂಪನಿಗಳು ಅವರು ಸೃಷ್ಟಿಸುವ ಪ್ರತಿ ಹೊಸ ಉದ್ಯೋಗಕ್ಕೆ ಹಣಕಾಸಿನ ಪ್ರತಿಫಲವನ್ನು ಪಡೆಯುತ್ತವೆ. ಯಾವುದೇ ಕಂಪನಿ ಉದ್ಯಮ ಅಥವಾ ಉತ್ಪಾದನೆಯ ಪ್ರಕಾರವನ್ನು ಲೆಕ್ಕಿಸದೆ ಅವರು ಉದ್ಯೋಗಗಳನ್ನು ಸೃಷ್ಟಿಸುವವರೆಗೆ ELI ಇಂದ ಪ್ರಯೋಜನವನ್ನು ಪಡೆಯಬಹುದು. ELI ಹೆಚ್ಚಿನ ಜನರನ್ನು ನೇಮಿಸಿಕೊಳ್ಳಲು ಕಂಪನಿಗಳಿಗೆ ಹಣವನ್ನು ನೀಡುತ್ತದೆ. ಇದರರ್ಥ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ELI ಉದ್ಯೋಗಗಳನ್ನು ಸೃಷ್ಟಿಸಲು ಎಲ್ಲಾ ರೀತಿಯ ಕೈಗಾರಿಕೆಗಳಿಗೆ ಹಣಕಾಸಿನ ಪ್ರೋತ್ಸಾಹವನ್ನು ಸಹ ಒದಗಿಸುತ್ತದೆ. ಓಕೆ, 10ನೇ ಪ್ರಶ್ನೆ. ಹೂ ವನ್ ದ ವಿಂಬಲ್ಡನ್ ಚಾಂಪಿಯನ್ಶಿಪ್ 2024 ಇನ್ ದ ಮೆನ್ಸ್ ಸಿಂಗಲ್ಸ್ ಕ್ಯಾಟಗರಿ? ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕಾರ್ಲೋಸ್ ಅಲ್ಕರಾಸ್. ಇವರು ಸ್ಪೇನ್ನವರು. ಸೊ 2024 ವಿಂಬಲ್ಡನ್ ಚಾಂಪಿಯನ್ಶಿಪ್ ನ ವಿಜಯ ಹೀಗಿದೆ. This is also a very important table. ಹಾಗೆ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಸ್ ನ ಹೆಸರುಗಳು: ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, US ಓಪನ್, ಯಾವ್ಯಾವ ತಿಂಗಳಲ್ಲಿ ಅದು ನಡೀತದೆ, ಎಲ್ಲಿ ನಡೀತದೆ, ಯಾವ ಕೋರ್ಟ್ ಅಲ್ಲಿ ಅದನ್ನು ಆಡಲಾಗ್ತದೆ. ಸೊ ಇದನ್ನು ಕೂಡ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದೇವೆ. ಸೊ ಇದು ಅ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಓಕೆ, ಇದು ಇವತ್ತಿನ ಒನ್ ಲೈನರ್ಸ್. Adams Bridge is separated by which two water bodies? One is Gulf of Mannar and Park Strait. Pralay missile was developed by which organization? It is by DRDO. Which Indian shooter has been awarded the Olympic Order by the International Olympic Committee in 2024? The answer is Abhinav Bindra. Which day is observed as a National Income Tax Day every year? It's July 24. Which is a joint military exercise by Quad? It is Malabar exercise. Which country hosts the 21st edition of the multinational joint military exercise Conquest 2024? It's Mongolia. What is the primary objective of the NPS Vatsalya scheme? To help parents and guardians plan for their children's future financial needs. The premium investors are willing to pay for green bonds because of their sustainability impact is called as greenium. Which day is observed as International Tiger Day every year? It is 29 July. What is the main objective of the Defence Acquisition Council? It is to ensure expeditions procurement of the approved requirements of the armed forces. ಇದು ಇವತ್ತಿನ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. 1999 ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ವಾಯುಪಡೆಯು ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಇದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಡೆಫಿನೆಟ್ಲಿ ನೀವು ನೀಟಾಗಿ ನಮ್ಮ ವಿಡಿಯೋವನ್ನು ಪರಿಶೀಲಿಸಿದ್ರೆ ನಿಮಗೆ ಈವಾಗಲೇ ಉತ್ತರಗಳನ್ನು ಹೇಳಲಿಕ್ಕೆ ಸಾಧ್ಯ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಉತ್ತರಗಳನ್ನು ಕೊಡಬೇಕಾಗುತ್ತೆ. ಆವಾಗ ನಮಗೂ ಗೊತ್ತಾಗುತ್ತೆ ಕೆಲವು ಸ್ಟೂಡೆಂಟ್ಸ್ಗಳು ಸೀರಿಯಸ್ ಆಗಿ ಈ ವಿಷಯಗಳನ್ನು, ಯಾಕಂದ್ರೆ ಈ ತುಂಬಾನೇ ಇದಕ್ಕೆ ಒಳ್ಳೆ ರೀತಿಯ ಅಂದ್ರೆ ತುಂಬಾ ವರ್ಕ್ ಮಾಡ್ತೇವೆ ನಾವು ಈ ಒಂದು ಕಾನ್ಸೆಪ್ಟ್ ಅನ್ನು, ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಲಾಟ್ ಆಫ್ ಎಫರ್ಟ್ ಹ್ಯಾಸ್ ಬಿನ್ ಪುಟ್. ಸೊ ಹಾಗಾಗಿ ಇದನ್ನು ಮ್ಯಾಕ್ಸಿಮಮ್ ಜನರು ತಗೊಳ್ಬೇಕು, ಮ್ಯಾಕ್ಸಿಮಮ್ ಜನರಿಗೆ ಇದು ರೀಚ್ ಆಗಬೇಕು ಎಂಬುದಷ್ಟೇ ನಮ್ಮ ಒಂದು ಕೋರಿಕೆ.
ಅಹೋಮ್ ರಾಜವಂಶವನ್ನು ಸ್ಥಾಪಿಸಿದವರು ಮತ್ತು ಚರೈಡಿಯೋದಲ್ಲಿ ಅವರ ಮೊದಲ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು? ಅಣು ಖನಿಜಗಳ ನಿರ್ದೇಶನಾಲಯವು ಮಂಡ್ಯ ಜಿಲ್ಲೆಯ ಯಾವ ಪ್ರದೇಶದಲ್ಲಿ ಲಿಥಿಯಂ ಸಂಪನ್ಮೂಲಗಳನ್ನು ಪತ್ತೆ ಮಾಡಿದೆ? ಇದನ್ನು ಕೂಡ ನಾವು ಒತ್ತಿ ಹೇಳಿದ್ದೇವೆ. ಮೇ 20, 2023 ಅಂದು ಕ್ವಾಡ್ ನಾಯಕರ ಶೃಂಗಸಭೆ ಎಲ್ಲಿ ನಡೆಯಿತು? ಆರ್ಥಿಕ ಸಹಕಾರ ಏಕೀಕರಣದ ಅತ್ಯಧಿಕ ಹಂತ ಅಂದ್ರೆ ಮೇಲ್ಸ್ತರದ ಹಂತ ಯಾವುದು? ಭಾರತ ಚೀನಾ ಗಡಿಯಲ್ಲಿ ಯಾವ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ಗಡಿ ಕಾವಲು ಕರ್ತವ್ಯದಲ್ಲಿ ನಿಯೋಜಿಸಲಾಗಿದೆ? ಸೊ ಇದಿಷ್ಟು ಇವತ್ತಿನ ವಿಷಯಗಳು ಡಿಯರ್ ಸ್ಟೂಡೆಂಟ್ಸ್. ಹೋಪ್ ಸೊ ಈ ಸೆಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೇವೆ. ಸೊ ಇದು ಕೇವಲ KS ಮತ್ತು UPSC ಎಕ್ಸಾಮ್ಸ್ಗೆ ಮಾತ್ರ ಅಲ್ಲದೆ ಬೇರೆ ಎಲ್ಲ ಒಂದು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ನಮ್ಮ ಸೆಷನ್ಸ್ಗಳು ನಿಮಗೆ ಹೆಲ್ಪ್ ಆಗಲಿಕ್ಕಿದೆ. ಇಷ್ಟು ಹೇಳ್ತಾ I will close this session. Thank you for watching and have a very nice day.